Hello students, a very good morning to one and all present here. So today we are going to discuss with a topic that is with respect to your source transformation and source shifting, right? So today we are hearing a new word say source shifting, and what is it I'm going to tell you for that start. So actually source shifting we haven't discussed, right? Source transformation discuss ಮಾಡಿದ್ವಿ. So what is source transformation? As you all know, the source transformation is nothing but you're going to convert an voltage source into a current source and current into an voltage source. How? If you have a voltage source, we've already discussed this. If you have a, just a minute. If you have one voltage source in series with the resistance, how do you convert it into a current source in parallel with the resistance? It's nothing but use I is equal to V by R formula. So you get a current source in parallel with the resistance, and if you have a current source in parallel with the resistance, so then yeah, this is that, right? Yeah, ways, yeah, okay, I and R. So if current source in parallel with the resistance, so then how you can convert it into an voltage source in series with the resistance? It's nothing but V is equal to IR, right? So ಈ process ಅನ್ನ ನಾವು ಮಾಡ್ತಾ ಇದೀವಿ, ಆಯ್ತಾ? ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ನೆನ್ನೆ. ಸೊ ಇದು ನಾವು ಫುಲ್ ನೆನ್ನೆ ಇದ್ರ ಬೇಸಿಸ್ ಮೇಲೆ ಮಾಡಿದ್ವು. ನಾವು ಬೇರೆ ಏನಾದ್ರೂ ಮಾಡಿದ್ವಾ? ಮಾಡ್ಲಿಲ್ಲ. ನಾವು ಮಾಡಿದ್ದೇನು ಕರೆಂಟ್ ಮತ್ತೆ ವೋಲ್ಟೇಜ್ ಡಿವೈಡರ್ ರೂಲ್ ಒಂದನ್ನು ಉಪಯೋಗಿಸ್ಕೊಂಡ್ವಿ ಲಾಸ್ಟ್ ಅಲ್ಲಿ ಬಿಟ್ರೆ ನಾವು ಬೇರೆ ಏನ್ ಮಾಡಿದ್ವಿ? ನಾವೇನು ಮಾಡೇ ಇಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಮ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ವರ್ಕ್ ಆಗುವಂಥದ್ದು I is equal to V by R or V is equal to IR ಮತ್ತೆ ನಿಮ್ಮ ಕರೆಂಟ್ or ವೋಲ್ಟೇಜ್ ಡಿವೈಡರ್ ರೂಲ್ ಅಕಾರ್ಡಿಂಗ್ ಟು ದ ಲಾಸ್ಟ್ ಡಯಾಗ್ರಾಮ್ ದಟ್ ಯು ಗೆಟ್. ಸೊ ಒಂದು ಕ್ವಶನ್ ನೀವು ಫುಲ್ ಡಯಾಗ್ರಾಮ್ ನ ಸಿಂಪ್ಲಿಫೈ ಮಾಡಿ ಲಾಸ್ಟ್ ಗೆ ಏನ್ ಡಯಾಗ್ರಾಮ್ ಬರ್ತಾ ಇದೆ ಆ ಡಯಾಗ್ರಾಮ್ ಗೆ ನೀವು ಡೈರೆಕ್ಟ್ ಆಗಿ V is equal to IR ಹಾಕ್ಬೋದಾ ಅಥವಾ I is equal to V by R ಹಾಕ್ಬೋದಾ ಅಥವಾ ಕರೆಂಟ್ ಡಿವೈಡರ್ ರೂಲ್ ವೋಲ್ಟೇಜ್ ಡಿವೈಡರ್ ರೂಲ್ ಅನ್ನೋದು ಗೊತ್ತಾಗುತ್ತೆ. ಸೊ ಅದಷ್ಟು ಬಿಟ್ರೆ ನೀವು ಯಾವುದೇ ರೀತಿ ಬೇರೆ ಬಳಕೆ ಮಾಡ್ತಾ ಇಲ್ಲ, right? That is what is called as a source transformation, and we worked on all those points with respect to source transformation. But with respect to what? But with respect to your source shifting technique. So source shifting ಮೇಲೆ ಕ್ವಶನ್ಸ್ ಕೊಡ್ತಾರೆ. ಸೊ ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ. ಅದರಲ್ಲೂ ಈ ಕ್ವಶನ್ ಮಾತ್ರ ತುಂಬಾ ಇಂಪಾರ್ಟೆಂಟ್. ಸೊ ಹೆಚ್ಚಾಗಿ ಈ ತರ ಕ್ವಶನ್ಸ್ ಸೋರ್ಸ್ ಶಿಫ್ಟಿಂಗ್ ಮೇಲೆ ಬರುತ್ತೆ. ಸೊ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಮ ಸಿಲೆಬಸ್ಗೆ ಇದೆ, ಆಯ್ತಾ? ಸೊ ಈ ನೆಟ್ವರ್ಕ್ ಅನಾಲಿಸಿಸ್ ಅನ್ನೋ ಪೇಪರು ತುಂಬಾ ಡಿಫಿಕಲ್ಟೇ ಇರುತ್ತೆ ಆಲ್ಮೋಸ್ಟ್. ಅಂದ್ರೆ ಅವರು ನಿಮ್ಗೆ ಹೇಗೆ ಸರ್ಕ್ಯೂಟ್ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಬಿಕಾಸ್ ನಾವು ಯಾವುದೇ ರೀತಿ ಮುಚ್ಚುಮರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವಿ ಆರ್ ನಾಟ್ ಹಿಯರ್ ಟು ಹೈಡ್ ಎನಿಥಿಂಗ್, ರೈಟ್? ನಾವು ಹೈಡ್ ಮಾಡಿ ಏನು ಸಾಧಿಸೋದೇನು ಇಲ್ಲ. ಅಂಡ್ ಇಟ್ ಇಸ್ ಅ what I can say pain for you all. ಸೊ ನಿಮಗೂ ಸತ್ಯಾಂಶ ಗೊತ್ತಾಗಲ್ಲ ಆ ಸಬ್ಜೆಕ್ಟ್, ಅದಕ್ಕೋಸ್ಕರ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಮೀ ಬೀಯಿಂಗ್ ಅಟ್ ಹೋಮ್ ಅಂಡ್ ಟೀಚಿಂಗ್ ಯು ಆಲ್ ದಿಸ್, ಸೊ ನನಗೆ ಎಷ್ಟು ಪ್ರಾಬ್ಲಮ್ ಬೇಕೋ ಅಷ್ಟು ಮಾಡಿಸ್ಬೋದು. ಬಟ್ ನಾನು ಎಷ್ಟು ಪ್ರಾಬ್ಲಮ್ ಬೇಕೋ ಅಷ್ಟು ಮಾಡಿಸ್ತಾ ಹೋದ್ರೆ ನಿಮಗೇನಾಗುತ್ತೆ, ನಿಮಗೆ ಎಕ್ಸಾಮ್ ಟೈಮಲ್ಲಿ ನಾವು ಸಿಲೆಬಸ್ ಫಿನಿಶ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಈ ಪರ್ಟಿಕ್ಯುಲರ್ ಟಾಪಿಕ್ಸ್ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್, ಸೋರ್ಸ್ ಶಿಫ್ಟಿಂಗ್ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಟು ಡೇಟಾನು ಕಂಪ್ಲೀಟ್ ಆದ್ಮೇಲೆ ನಿಮಗೆ ನಾನು ಕ್ವಶನ್ ಪೇಪರ್ದೆಲ್ಲ ಕಲೆಕ್ಟ್ ಮಾಡಿ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಕೆಲವೊಂದಿಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ಗೆ ನಾನು ಬರುವಂತದ್ದು ಯಾವ್ದಕ್ಕೆ ಎಲ್ಲದೂ ಫಿನಿಶ್ ಮಾಡ್ಬಿಟ್ಟು ನಾವು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಮತ್ತೆ ವಿಲೆಮನ್ಸ್ ಥಿಯರಮ್ಗೆ ಬರ್ತೀವಿ. ಸೊ ಅದನ್ನ ಮುಗಿದ್ರೆ ನಿಮ್ಗೆ 2 ಮಾಡ್ಯೂಲ್ ಮುಗಿಯತ್ತೆ. ಸೊ ನಂದು ಏನ್ ಅಜೆಂಡಾ ಗೊತ್ತಾ, ನಿಮ್ಗೆ ಇಡೀ ಸಿಲೆಬಸ್ ನಾನು ಎಕ್ಸಾಮ್ ಒಳಗೆ ಮುಗಿಸ್ಕೊಡ್ಬೇಕು. ಹಂಗೂ ನನ್ನ ಕೈಯಲ್ಲಿ ಆಗ್ಲಿಲ್ವಾ? ಇಟ್ ಇಸ್ ನಾಟ್ ಪಾಸಿಬಲ್. ಐ ಜಸ್ಟ್ ಮೇಕ್ ಶೋರ್ ದಟ್ ಐ ಅಟ್ ಲೀಸ್ಟ್ ಟೆಲ್ ಯು ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂತ. ಸೊ ನಿಮ್ಗೆ ಯಾವುದೋ ಒಂದ್ ರೀತಿಯಲ್ಲಿ ನಾವು ಹೆಲ್ಪ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ. ಬಿಕಾಸ್ ಈ ಸಬ್ಜೆಕ್ಟ್ಗೆ ನಿಮ್ಗೆ ಕ್ಲಾಸ್ ಆಗ್ಲಿ ಅಥವಾ ನಿಮಗೆ ಎಷ್ಟು ಸೆಷನ್ಸ್ ಆದ್ರೂ ಸಾಕಾಗಲ್ಲ. ಬಿಕಾಸ್ ನೀವು ಮೆಶ್ ಅನಾಲಿಸಿಸ್ ಅಥವಾ ನೋಡ್ ಅಂತ ಟಾಪಿಕ್ ತಗೊಂಡಾಗ ನೀವು ಯಾವ್ದೋ ಒಂದು ರ್ಯಾಂಡಮ್ 4 to 5 ಪ್ರಾಬ್ಲಮ್ಸ್ ಟೀಚ್ ಮಾಡಿ ಹೊಟ್ಟೋದ್ರೆ ದೋಸ್ ಪ್ರಾಬ್ಲಮ್ಸ್ ವಿಲ್ ನಾಟ್ ಹೆಲ್ಪ್ ಯು ಇನ್ ಯರ್ ಎಕ್ಸಾಮ್. ನೀವು ಇನ್ನೂ 10ರಷ್ಟು ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು 10ರಷ್ಟು ಲೆಕ್ಕ ಹೇಳ್ಕೊಡ್ಬೇಕಾಗುತ್ತೆ. ಬಟ್ ಆತರ ಮಾಡೋಷ್ಟರಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಟೈಮು ಹತ್ರ ಬಂದಿರುತ್ತೆ. ವಿ ಆಲ್ಸೋ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಟೈಮ್, ರೈಟ್? ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ರೆ, ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಹೆಚ್ಚೆಚ್ಚು ಲೆಕ್ಕ ತಗೊಂಡು ನೀವು ವರ್ಕ್ ಮಾಡ್ಬೇಕು. ಸೊ ನೀವು ಅದಕ್ಕೆ ಹೇಗ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ಪಾಠ ಆಗ್ತಿದೆ
ಅದನ್ನು ನೀವು ಕಾನ್ಸೆಪ್ಟ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಾವ್ ಏನ್ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದೀವಿ, ಹೇಗೆ ವರ್ಕ್ ಮಾಡ್ತಾ ಇದೀವಿ, ಮತ್ತೆ ಈ ತರ ಬಂದಾಗ ಹೆಂಗ್ ವರ್ಕ್ ಮಾಡ್ಬೇಕು, ಆ ತರ ಇದ್ದಾಗ ಹೇಗ್ ವರ್ಕ್ ಮಾಡ್ಬೇಕು, ಕೆಲವೊಂದು ಇರುತ್ತಲ್ಲ. ಸೊ ಈ ತರ ಕ್ವಶನ್ಸ್ ಕೊಟ್ಟಾಗ ಈ ತರ ಬರೀಬೇಕು ಅಂತಲ್ಲ. ಸೊ ಅದು ನೀವು ಅರ್ಥ ಮಾಡ್ಕೊಂಡ್ರೆ ಸೊ ನೀವು ಯಾವ ಲೆಕ್ಕ ಕೊಟ್ಟರು ವರ್ಕ್ ಮಾಡ್ಬೋದು. ಸೊ ಆ ತರ ಒಂದು ಮನೋಭಾವನೆನ ಬೆಳೆಸ್ಕೋಬೇಕು. ಡೋಂಟ್ ಟೆಲ್ ದಟ್ ಹೆಚ್ಚು ಲೆಕ್ಕ ಮಾಡ್ಸಿಲ್ಲ ಅಂತ. ನಿಮ್ಗೆ ಅಕಸ್ಮಾತ್ ಆಗಿ ಸಿಂಪಲ್ ಲೆಕ್ಕ ಮಾಡಿಸಿ ಮುಗಿಸ್ಕೊಟ್ಟಿದ್ರೆ ಕ್ಲಾಸ್ ಅಲ್ಲಿ ಅವಾಗ ಇಶ್ಯೂಸ್ ಆಗುತ್ತೆ. ಬಿಕಾಸ್ ಸಿಂಪಲ್ ಲೆಕ್ಕದಿಂದ ನಿಮ್ಗೆ ಯಾವುದೇ ರೀತಿ ಯೂಸೇಜ್ ಇರಲ್ಲ. ಬಟ್ ನಿಮ್ಗೆ ಅಕಸ್ಮಾತ್ ಒಂದ್ 4-5 ಲೆಕ್ಕ ಕ್ವಶನ್ ಪೇಪರ್ ಇಂದಾನೆ ಪಿಕ್ ಔಟ್ ಮಾಡಿ ಅದನ್ನ ನಿಮ್ಗೆ ನೀಟಾಗಿ ಟೀಚ್ ಮಾಡ್ಕೊಟ್ಟಿದ್ದು ಅಂಡ್ ಮೆಶ್ ಅನಾಲಿಸಿಸ್ ರೂಪುರೇಷೆ ಕಂಪ್ಲೀಟ್ ಆಗಿ ನಿಮಗೆ ಹೇಳಿದ್ದೆ. ರೂಪುರೇಷೆ ಅಂದ್ರೆ ಹೇಗಿರುತ್ತೆ ಮೆಶ್ ಅನಾಲಿಸಿಸ್, ಹೇಗೆ ವರ್ಕ್ ಮಾಡಬೇಕು, ಸೊ ಈ ತರ ಸರ್ಕ್ಯೂಟ್ ಕೊಟ್ಟಾಗ ಹೆಂಗ್ ವರ್ಕ್ ಮಾಡಬೇಕು, ಆ ತರ ಸರ್ಕ್ಯೂಟ್ ಕೊಟ್ಟಾಗ ಹೆಂಗ್ ವರ್ಕ್ ಮಾಡಬೇಕು, ಇವನ್ನೆಲ್ಲ ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಸೊ ಆವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ ಅದ್ರ ಎಕ್ಸ್ಪ್ಲನೇಷನ್ ಮಾಡುವಾಗ ನೀವು ಎಲ್ಲಾನು ಪ್ರತಿಯೊಂದು ಅವ್ರು ಹೇಳೋದನ್ನು ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಬೇರೆ ಬೇರೆ ಲೆಕ್ಕಕ್ಕೆ ಕೈ ಹಾಕ್ಬೇಕು. ಅವಾಗ ನಿಮ್ಗೆ ಅವ್ರು ಹೇಳ್ಕೊಟ್ಟಿದ್ ಗೊತ್ತಾಗಿರುತ್ತೆ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನೀವು ಬೇರೆ ಲೆಕ್ಕಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಯಾವ ಲೆಕ್ಕ ಕೊಟ್ರು ಮಾಡೋಂಗ್ ಆಗ್ತೀರಾ. ದಿಸ್ ಇಸ್ ವಾಟ್ ಇಸ್ ಐ ಟೆಲ್ ಫಾರ್ ದಿಸ್ ಸಬ್ಜೆಕ್ಟ್. ಆಯ್ತಾ, ಇದನ್ನ ನಾನು ಹೇಳ್ತಿರೋದು ನನಗೇನೆ ಹೇಳ್ತಾ ಇದ್ದೀನಿ. ಏನಕ್ಕೆ, ನಾನು ಪಾಠ ಮಾಡ್ತಿದ್ದೀನಿ ಅಲ್ವಾ ಇವಾಗ. ಸೊ ನಾನು ಮೆಶ್ ಅನಾಲಿಸಿಸ್ ಲೆಕ್ಕಗಳೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಹೇಳ್ಕೊಟ್ಟಾಗ ನೀವು ನಾನಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೆ, ಏನ್ ಕಾನ್ಸೆಪ್ಟ್ ನಾನು ಟೀಚ್ ಮಾಡ್ತಾ ಇದ್ದೀನಿ, ಈ ತರ ಕ್ವಶನ್ಸ್ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ದೆ, ಮತ್ತೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನ್ ಹೇಳಿದ್ದೆ, ಸೊ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ನೀವು ಬೇರೆ ಲೆಕ್ಕಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ ನೀವು ವರ್ಕ್ ಮಾಡ್ತಾ ಇದ್ದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದನ್ನ ಬೆಳೆಸ್ಕೊಳ್ಳಿ ಈ ಸಬ್ಜೆಕ್ಟ್ಗೆ. ಬಿಕಾಸ್ ಈ ಸಬ್ಜೆಕ್ಟ್ಗೆ ಎಷ್ಟು ಪ್ರಾಬ್ಲಮ್ಸ್ ನಾವು ಮಾಡಿಸಿದ್ರು ಸಾಕಾಗಲ್ಲ, ನೀವು ಮಾಡಿದ್ರು ಸಾಕಾಗಲ್ಲ. ಅಂಡ್ ಮೋರ್ ಓವರ್ ನಾವು ಮಾಡ್ಸಕ್ಕೆ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಟೈಮ್ ಒಳಗೆ ನಾವು ಸಿಲೆಬಸ್ ಫಿನಿಶ್ ಮಾಡೋ ಒಂದು ಗೋಲ್ ಇಟ್ಕೊಂಡಿರೋದ್ರಿಂದ ಸೊ ನಾವು ಹೇಳುವಂತ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವೇ ತರ್ತರಾವರಿ ಲೆಕ್ಕ ಟ್ರೈ ಮಾಡ್ತಾ ಹೋಗಿ. ಸೊ ತರ್ತರಾವರಿ ಲೆಕ್ಕ ಟ್ರೈ ಮಾಡ್ಬಿಟ್ಟು ದಯವಿಟ್ಟು ನೀವು ಅದರದ್ದು ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅದರಲ್ಲೂ ಮೆಶ್ ಅನಾಲಿಸಿಸ್ ಡೌಟ್ ಇದ್ರೆ ಮೆಶ್ ಅನಾಲಿಸಿಸ್ ಪ್ರಾಬ್ಲಮ್ ಅಡಿಯಲ್ಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ದಯವಿಟ್ಟು ಅದನ್ನ ನಾವು ಅಕ್ಸೆಪ್ಟ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಡ್ತೀವಿ. ರೈಟ್, ದಿಸ್ ಇಸ್ ವಾಟ್ ಇಸ್ ಐ ಆಲ್ವೇಸ್ ಟೆಲ್ ಯು. ರೈಟ್, ಸೊ ಇದು ನಮ್ಮ ಸತ್ಯಾಂಶ. ಬಿಕಾಸ್ ಇವಾಗ ನಾವು ಸುಮ್ಮನೆ ನಿಮ್ಗೆ ರ್ಯಾಂಡಮ್ ಆಗಿ ವಿಡಿಯೋಸ್ ರಿಲೀಸ್ ಮಾಡ್ತಾ ಇಲ್ಲ. ಸೊ ನಾನು ಒಂದು ಸೆಮಿಸ್ಟರ್ ಅಂತ ಲೆಕ್ಕ ತಗೊಂಡು ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ಸ್ ಒಳಗೆ ನಾವು ಒಂದಿಷ್ಟು ಕಂಪ್ಲೀಟ್ ಮಾಡಿಕೊಡ್ಬೇಕು. ನಿಮ್ಗೆ ಎಕ್ಸಾಮ್ ಹೋಗಿ ನೀವು ಚೆನ್ನಾಗಿ ಬರೆಯೋ ಹಾಗಾಗ್ಬೇಕು ಅನ್ನೋಂತ ಒಂದು ಐಡಿಯಾವನ್ನ ನಾವಿಟ್ಕೊಂಡು ಏನ್ ಮಾಡ್ತಾ ಇದೀವಿ, ನಾವಿಟ್ಕೊಂಡು ನಿಮಗಾಗಿ ವರ್ಕ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಾನು ಎಕ್ಸಾಮಿನೇಷನ್ ಒಳಗೆ ನಿಮ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು ಅಂತಿರೋದ್ರಿಂದ ನಮಗೂ ಜಾಸ್ತಿ ಲೆಕ್ಕ ಮಾಡೋದಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಅದಕ್ಕೆ ನಾನು ಮೆಶ್ ಅನಾಲಿಸಿಸ್ ಆಲ್ರೆಡಿ ಹವ್ ಡನ್ ಮೆನಿ ಪ್ರಾಬ್ಲಮ್ಸ್ ಅಂಡ್ ನೌ ಐ ಆಮ್ ಡೂಯಿಂಗ್ ವಿತ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ನಿಮ್ಗೆ ಮಾಡ್ಕೊಡ್ತೀನಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಅದಷ್ಟೇ ನಿಮಗ್ ಸಾಕು, ಬೇರೆ ಏನು ಬೇಡ ಅನ್ನೋ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಯಾವ್ದೆಲ್ಲಾರು ನಾನು ಹೆಚ್ಚಿಗೆ ಪ್ರಾಬ್ಲಮ್ ಮಾಡಿಲ್ಲ ಅಂದ್ರೆ ಡೋಂಟ್ ಟೇಕ್ ಇಟ್ ರಾಂಗ್ ಅಂಡ್ ಆ ಪ್ರಾಬ್ಲಮ್ ಅನ್ನ ನಾವು ಹೇಗೆ ವರ್ಕ್ ಮಾಡ್ತಾ ಇದೀವಿ ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೆ ನಿಮ್ಗೆ ಈ ಸಲ ಏನಾಗಿದೆ, ರೆಸೋನೆನ್ಸ್ ಮೇಲೆ ಕ್ವಶನ್ಸ್ ಬಂದಿರೋದ್ರಿಂದ ದಟ್ ಟಾಪಿಕ್ ಇಸ್ ಅ ವೆರಿ ಈಸಿಯೆಸ್ಟ್ ಟಾಪಿಕ್. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ನಾನಿವಾಗ ಕರೆಂಟು ಏನೇನ್ ಮಾಡಿದ್ದೆ, ಮೆಶ್ ಆಗಿತ್ತು, ನೋಡ್ ಆಗಿತ್ತು, ಸೂಪರ್ ಪೊಸಿಷನ್, ಥೆವೆನಿನ್ಸ್ ಆಗಿತ್ತು, ನಾರ್ಟನ್ಸ್ ಆಗಿತ್ತು. ಆಮೇಲೆ ನಿಮ್ಗೆ ವೈ ಪ್ಯಾರಾಮೀಟರ್, ಝೆಡ್ ಪ್ಯಾರಾಮೀಟರ್ ಮೇಲೆ ಲೆಕ್ಕಗಳಾಗಿತ್ತು, ಟಿ ಪ್ಯಾರಾಮೀಟರ್ಸ್ ಮೇಲೆ ಲೆಕ್ಕ ಆಗಿತ್ತು. ಸೊ ಅದ್ರಲ್ಲಿ ಏನೇನ್ ಬಾಕಿ ಇತ್ತು ಆ ಟಾಪಿಕ್ ಅಲ್ಲಿ, ಇವಾಗ ನಿಮ್ಗೆ ಬಾಕಿ ಮಿಲಮನ್ಸ್ ಮತ್ತೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್, ಇಲ್ಲಿ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಸೋರ್ಸ್ ಶಿಫ್ಟಿಂಗ್, ಮತ್ತೆ ಇನ್ನೊಂದು ಯಾವ ಟಾಪಿಕ್ ಬಾಕಿ ಇತ್ತು, ಸ್ಟಾರ್ಟರ್ ಡೆಲ್ಟಾ ಬಾಕಿ ಇತ್ತು. ಸೊ ಅದನ್ನೆಲ್ಲ ಫಿನಿಶ್ ಮಾಡಿ ಕ್ವಶನ್ ಪೇಪರ್ದೆಲ್ಲ ರಿವಿಷನ್ ಮಾಡಿಬಿಟ್ಟು ನಾನು ನಿಮ್ಗೆ ಬಾಕಿ ಇರೋದೆಲ್ಲ ಫಿನಿಶ್ ಮಾಡಿಕೊಟ್ಟು ನಿಮ್ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ರೆಸೋನೆನ್ಸ್ಗೆ ಹೋಗ್ತೀನಿ. ರೆಸೋನೆನ್ಸ್ಗೆ ಹೋಗ್ಬಿಟ್ಟು ನಿಮ್ಗೆ ಟೀಚ್ ಮಾಡ್ಕೊಡ್ತೀನಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಆಯ್ತಾ, ಸೊ ಇವಾಗ ನಾನು ಏನಾದ್ರೂ ಅಕಸ್ಮಾತ್ ನಿಮ್ಗೆ ರೆಸೋನೆನ್ಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನಂಗಿದ್ರೆ ನಾವು ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ದಟ್ಸ್ ಅ ವೆರಿ ಈಸಿಯೆಸ್ಟ್ ಟಾಪಿಕ್ ದಟ್ ಯು ಕ್ಯಾನ್ ಫೈಂಡ್. ರೈಟ್, ಅದರಲ್ಲಿ ಡೈರೆಕ್ಟ್ ವರ್ಡ್ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ ಈ ತರ. ಸೊ ನಿಮ್ಗೆ ಕ್ವಶನ್ ತೋರಿಸ್ಕೊಡ್ತೀನಿ ನೋಡಿ, ಐ ಶೋ ಯು ದ ಕ್ವಶನ್. ಸ್ವಿಚ್ ಟಾಪಿಕ್ ತಗೋಬೇಡಿ, ಸ್ವಿಚ್ ಟಾಪಿಕ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ದಯವಿಟ್ಟು ನಾನು ನಿಮ್ಗೆ ಈಸಿಯಾಗಿ ಪಾಸ್ ಆಗಂಗೆ ಟೀಚ್ ಮಾಡ್ಕೊಡ್ತೀನಿ. ದಯವಿಟ್ಟು ಇವಾಗಿಂದಾನೇ ಫಾಲೋ ಮಾಡಿ. ಇವಾಗಿಂದಾನೇ ಫಾಲೋ ಮಾಡಿದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಅಟ್ ಎ ಪಾಯಿಂಟ್ ಆಫ್ ಟೈಮ್ ವಿಲ್ ಗೆಟ್ ಅವರ್ ವಿಡಿಯೋಸ್ ಬೈ ದ ಅರ್ಲಿಯೆಸ್ಟ್. ರೈಟ್, ನೋಡಿ ಈ ತರ ಕ್ವಶನ್ ನೋಡಿ, ಇದಲ್ಲ ಸಿ ಹಿಯರ್, ನೋಡಿ ಈ ತರ ಕ್ವಶನ್ ನಿಮ್ಗೆ ನೋಡಿ, ಸಿ ಕೊಟ್ಟಿದ್ದಾನೆ, ಸಿ ಇಲ್ಲೊಂದು ಸಿ ಕೊಟ್ಟಿದ್ದಾರೆ, ಪಿ ಆಫ್ ಟಿ ಕೊಟ್ಟಿದ್ದಾರೆ, ಎಲ್ ಅಂಡ್ ಆರ್ ಅಂಡ್ ಕ್ಯೂ ನಿಮ್ಗೆ ಒಂದಿಷ್ಟು ಸೆಟ್ ಆಫ್ ಡಾಟಾ ಕೊಟ್ಟಿರ್ತಾರೆ. ಫಾರ್ ದಟ್ ಯು ಗೋಯಿಂಗ್ ಟು ಫೈಂಡ್ ಔಟ್ ದ ಎಲ್ ಆರ್ ಅಂಡ್ ಕ್ಯೂ. ಆಯ್ತಾ, ಅಂಡ್ ನೋಡಿ ಈ ಏನಿದೆಯಲ್ಲ ನಿಮ್ಗೆ ಕಾಣಿಸ್ತಿದೆಯಲ್ಲ, ಶೋ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ ಅ ಸೀರೀಸ್ ರೆಸೊನೆಂಟ್ ಸರ್ಕ್ಯೂಟ್
is equal to the geometric mean of two half power frequencies ಅಂತ. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಇನ್ನ ರಿಪೀಟೆಡ್ ಆಗಿ ಕೇಳ್ತಾರೆ. ಸೊ ಈ ಟಾಪಿಕ್ ತುಂಬಾ ಈಸಿ ಇದೆ. ಸೊ ಹಂಗಾಗಿ ನಾನು ಮಾಡ್ಯೂಲ್ 1 ಮುಗಿಸ್ಬಿಟ್ಟು ಇದಕ್ಕೆ ಬಂದ್ಬಿಡ್ತೀನಿ ನಾನು. ಸೊ ಐ ಡೋಂಟ್ ಗೋ ಟು ಎನಿ ಅದರ್. ಆಯ್ತಾ, ಅದಾದ್ಮೇಲೆ ಈ ಟಾಪಿಕ್ ಆದ್ಮೇಲೆ ಕಮ್ ಟು y ಪ್ಯಾರಾಮೀಟರ್ ಅಂಡ್ z ಪ್ಯಾರಾಮೀಟರ್ ಎಲ್ಲ ಕ್ವಶನ್ ಪೇಪರ್ ರಿವೈಸ್ ಮಾಡೋಣ. ನಾನು ಆಲ್ರೆಡಿ ಮಾಡಿದ್ದೀನಿ ಅನ್ಸುತ್ತೆ ಒಂದೆರಡು. ಸೊ ಇನ್ನೂ ಹೆಚ್ಚು ಮಾಡೋಣ ಅಂತೆ. ಆಮೇಲೆ ನೆಕ್ಸ್ಟ್ ಮಿಲಿಮನ್ಸ್ ಮತ್ತೆ ಮ್ಯಾಕ್ಸಿಮಮ್ ಮತ್ತೆ ಆ ಮಾಡ್ಯೂಲ್ 2ಗೆ ಬರೋಣ. ಓಕೆ, ಯಾ. So I'll go according to this thing. Okay, my plan. So ನನ್ನ ಪ್ಲಾನ್ ಏನು? ಸೊ ನನ್ನ ಪ್ಲಾನ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಸೊ ಇವಾಗ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಸೋರ್ಸ್ ಶಿಫ್ಟಿಂಗ್ ಅನ್ನ ಮಾಡಿ ಮುಗಿಸ್ಬಿಡ್ತೀವಿ ಬೈ ಯೂಸಿಂಗ್ ದ ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ಸ್ ದಟ್ ಯು ಹ್ಯಾವ್ ಗಾಟ್. ಅದಷ್ಟೇ ಸಾಕು, ನಿಮಗೆ ಬೇರೆ ಏನು ಬೇಡ. ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಇಸ್ ವೆರಿ ಈಸಿಯರ್ ಕಾನ್ಸೆಪ್ಟ್, ಬಟ್ ಸೋರ್ಸ್ ಶಿಫ್ಟಿಂಗ್ ಸ್ವಲ್ಪ ಇದಾಗಿರೋದ್ರಿಂದ ನಾನು ಹೇಳ್ಕೊಟ್ಟು ಮಾಡ್ತೀನಿ. ಸೊ ಅದನ್ನ ನೀವು ಏನ್ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದೀವಿ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ಮೇಕ್ ಶೋರ್ ದಟ್ ಯು ಜಸ್ಟ್ ಅಪ್ಲೈ ಫಾರ್ ಅದರ್ ಪ್ರಾಬ್ಲಮ್ಸ್ ಆಲ್ಸೋ, ರೈಟ್? ಅದನ್ನ ಮುಗಿಸಿ ಮೆಶ್ ಮತ್ತೆ ನೋಡ್ದು ನಾವು ಒಂದಿಷ್ಟು ಕ್ವೆಶ್ಚನ್ ಪೇಪರ್ ಫಿನಿಶ್ ಮಾಡಿಬಿಟ್ಟು ಸ್ಟಾರ್ ಟು ಡೆಲ್ಟಾನು ಕ್ವೆಶ್ಚನ್ ಪೇಪರ್ ಫಿನಿಶ್ ಮಾಡಿಬಿಟ್ಟು ನಿಮಗೆ ನಾನು ಈ ಮಾಡ್ಯೂಲ್ಗೆ ಬರ್ತೀನಿ. ಆಫ್ಟರ್ ಐ ಕಮ್ ಟು ದಿಸ್ ಮಾಡ್ಯೂಲ್, ದಟ್ ಇಸ್ ಮಾಡ್ಯೂಲ್ ನಂಬರ್ 5, ನಿಮ್ಗೆ ಅದು 4 ಅಲ್ಲ, ಮಾಡ್ಯೂಲ್ ನಂಬರ್ 5 ನಿಮಗೆ, ಆಯ್ತಾ? ಸೊ ಅದರಲ್ಲಿ ಫಿನಿಶ್ ಮಾಡಿಕೊಟ್ಬಿಟ್ಟು ಇದೆಲ್ಲ ಕಾನ್ಸೆಪ್ಟ್ಸ್, ಆಮೇಲೆ ನಾವು ಮತ್ತೆ ಎಲ್ಲಿಗೆ ಬರ್ತೀವಿ, y and z ಪ್ಯಾರಾಮೀಟರ್. ಸೊ ಅದು ನಿಮಗೆ ಮಾಡ್ಯೂಲ್ ನಂಬರ್ 5 ಅಂತಾನೆ ಕಾಣುತ್ತೆ. ಹಾ, ಸೊ ಕಂಪ್ಲೀಟ್ ಮಾಡ್ಯೂಲ್ ನಂಬರ್ 5 ಫಿನಿಶ್ ಆಗುತ್ತೆ. ಯು ವಿಲ್ ಫಿನಿಶ್ ವಿತ್ 1, ಯು ವಿಲ್ ಫಿನಿಶ್ ವಿತ್ 5. ಆಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಜಸ್ಟ್ ಕಮ್ ಟು ಮಾಡ್ಯೂಲ್ ನಂಬರ್ 2. ಮಾಡ್ಯೂಲ್ ನಂಬರ್ 2ಗೆ ಬಂದು ಮುಗಿಸ್ಕೊಡ್ತೀನಿ. ಆಮೇಲೆ 3 and 4 ಅಲ್ಲಿ ನೋಡೋಣಂತೆ, ಆಯ್ತಾ? ಸೊ ನಾನು ಇದನ್ನ ಏನಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಕಾಸ್ ನಿಮ್ಗೆ ನಮ್ಮ ಪ್ಲಾನ್ ಗೊತ್ತಾಗಬೇಕು. ಸೊ ನಾವ್ ಏನ್ ರೀತಿ ಪ್ಲಾನ್ ಮಾಡ್ತಾ ಇದೀವಿ, ಎಕ್ಸಾಮಿನೇಷನ್ಗೆ ನಿಮ್ಗೆ ತುಂಬಾ ಎಕ್ಸಾಮಿನೇಷನ್ ಫ್ರೆಂಡ್ಲಿ ಪ್ಲಾನ್ ಹಾಕೊಂಡಿದೀವಿ. ಸೊ ಎಕ್ಸಾಮಿನೇಷನ್ ಫ್ರೆಂಡ್ಲಿ ಪ್ಲಾನ್ ನ ಹಾಕೊಂಡಿರೋದ್ರಿಂದ ಸೊ ನಿಮ್ಗೆ ಅದರಿಂದ ಬಹಳಷ್ಟು ಉಪಯೋಗ ಇದೆ. ಸೊ ಇವಾಗ ನಮ್ಮ ಪ್ಲಾನ್ ಬಗ್ಗೆ ನಿಮ್ ಹತ್ರ ಡಿಸ್ಕಸ್ ಮಾಡಿದಾಗ ಸೊ ನಿಮ್ಗೂ ಒಂಚೂರು ಧೈರ್ಯ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ನೀವು ವಿಷಯಗಳನ್ನ ತಿಳ್ಕೋಬಹುದು, ನೀವು ಅರ್ಥ ಮಾಡ್ಕೊಳ್ಬಹುದು ನಮ್ಮ ಕಾನ್ಸೆಪ್ಟ್ಸ್ ಎಲ್ಲ, ಆಮೇಲೆ ನಿಮ್ಗೂ ಈಸಿಯಾಗಿ ಪಾಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಎಕ್ಸಾಮಿನೇಷನ್ ಫ್ರೆಂಡ್ಲಿ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ? ನೋಡಿ, ಈ ತರ ಕ್ವಶನ್ ಎಲ್ಲ ತುಂಬಾ ಸಿಂಪಲ್ ಆಗಿದೆ. ಯು ಕ್ಯಾನ್ ಈಸಿಲಿ ಯೂಸ್ ಅ ಫಾರ್ಮುಲಾ ಅಂಡ್ ಡೂ ಇಟ್. ಸೊ ಇದನ್ನೇ ಮಾಡ್ತೀನಿ ಆಫ್ಟರ್ ಮಾಡ್ಯೂಲ್ ನಂಬರ್ 1. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ನಮ್ದು ಎಕ್ಸಾಮಿನೇಷನ್ ಫ್ರೆಂಡ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಆಯ್ತಾ? ಯಾ. ಸೊ ಲೆಟ್ ಮಿ ಕಮ್ ಟು ದ ಸೋರ್ಸ್ ಶಿಫ್ಟಿಂಗ್ ಕಾನ್ಸೆಪ್ಟ್. ಸೊ ಆಮೇಲೆ ದಯವಿಟ್ಟು ಥಿಯರಿ ಮೇಲೆ ಹೆಚ್ಚು ಡಿಪೆಂಡ್ ಹೋಗ್ಬೇಡಿ. ನಿಮ್ಗೆ ಸದಾ ಥಿಯರಿನೇ ಪಾಸಿಂಗ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಮಟೈಮ್ಸ್ ಥಿಯರಿ ವಿಲ್ ನಾಟ್ ಇವನ್ ಕಮ್ ಫಾರ್ ಪಾಸಿಂಗ್ ಮಾರ್ಕ್ಸ್, ರೈಟ್? ಕೆಲವೊಂದ್ಸಲಿ ಥಿಯರಿ ಕಮ್ಮಿ ಕೊಟ್ಬಿಡ್ತಾನೆ, ಕೆಲವೊಂದ್ಸಲಿ ಥಿಯರಿನೇ ತುಂಬಿರತ್ತೆ. ಸೊ ಹೇಳಕ್ ಬರಲ್ಲ. ಸೊ ಬಟ್ ಆದ್ರೂ ಡೋಂಟ್ ಬಿಲೀವ್ ಆನ್ ಥಿಯರಿ ಇಟ್ ಸೆಲ್ಫ್, ರೈಟ್? ತುಂಬಾ ಜನ ಏನ್ ಮಾಡ್ತೀರಾ, ಥಿಯರಿಲೇ ಬಿಲೀವ್ ಮಾಡ್ತೀರಾ, ಒಂದು ಪ್ರಾಬ್ಲಮ್ಯಾಟಿಕ್ ಮಾಡೆಲ್ ಓದ್ತೀರಾ, ಅದನ್ನ ಮಾಡಕ್ ಹೋಗ್ಬಿಡಿ. ಅದನ್ನ ಮಾಡೋದ್ರಿಂದ ಯಾವುದೇ ತರ ಯೂಸ್ ಇಲ್ಲ, ರೈಟ್? ಥಿಯರಿಗೆ ಡಿಪೆಂಡ್ ಆಗಬೇಡಿ, ಹೆಚ್ಚು ಪ್ರಾಬ್ಲಮ್ಸ್ಗೂ ಡಿಪೆಂಡ್ ಆಗಿ ಅಂತ ಹೇಳ್ತಾ ಐ ಜಸ್ಟ್ ಕಮ್ ಟು ಸೋರ್ಸ್ ಶಿಫ್ಟಿಂಗ್ ಟೆಕ್ನಿಕ್. ಸೊ ಇವಾಗ ಏನ್ 9 minutes ಅಥವಾ 12 minutes ನಾನು ಮಾತಾಡಿದ್ದೀನಿ, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ನಾನು ಇಷ್ಟು ಹೇಳಿದ್ದು ನಿಮ್ಗೊಂದ್ಸಲಿ ನಾವು ಇದನ್ನ ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅಂತ. ಸೊ ಸರ್ಕ್ಯೂಟ್ಸ್ ಅಂಡ್ ಕಂಟ್ರೋಲ್ಸ್ ಮಾಡುವಾಗಲೇ ಇಟ್ ಇಸ್ ವೆರಿ ಡಿಫರೆಂಟ್, ಬಟ್ ರೈಟ್ ನೌ ಇಟ್ ಇಸ್ ನಾಟ್ ದಟ್ different. It is some right now it's very different. So that is why ನಾವು ಅದನ್ನ ಹೆಂಗೆ ಕ್ಯಾರಿ ಮಾಡ್ತಾ ಇದೀವಿ ಅನ್ನೋ ಒಂದು ಕಾರಣಕ್ಕೆ ನಾನು ಅದನ್ನೆಲ್ಲ ಹೇಳ್ಬೇಕಾಯ್ತು. ಅದನ್ನ ನೋಡ್ಕೊಳ್ಳಿ, ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಲೆಟ್ ಮಿ ಕಮ್ ಟು ಸೋರ್ಸ್ ಶಿಫ್ಟಿಂಗ್ ಟೆಕ್ನಿಕ್. ಅಂಡ್ ವಾಟ್ ಇಸ್ ಸೋರ್ಸ್ ಶಿಫ್ಟಿಂಗ್? ಸೋರ್ಸ್ ಶಿಫ್ಟಿಂಗ್ ಅಂದ್ರೆ ಏನಾಗುತ್ತೆ, ವಿ have two types of shifting. One is voltage shifting and the other one is current shifting, right? And before that, so ನಿನ್ನೆ ನಿಮ್ಮ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಪ್ಡೇಟ್ ಮಾಡಿದ್ದೀನಿ ಕಮ್ಯುನಿಟಿ ಸೆಕ್ಷನ್ ಅಲ್ಲಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಾಗುತ್ತೆ ಆ ಸಬ್ಜೆಕ್ಟ್ ಅನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ ಆ ಸಬ್ಜೆಕ್ಟ್ ಅನ್ನ ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, one who have subscribed, please to make sure that you watch the community page and you can see the scheme of violation link there. Please to make sure that you just check it out with all the folders that is present in the drive link. And ella folder allu nimge 10 indanu ಇದೆ. So you have from 6, you have from 10, you have 15, you have 17, you have 18 and 21 also. So ಏನಪ್ಪ ಈ ನಂಬರ್ಸ್ ಅಂದ್ರೆ ನಿಮ್ಮ ಸ್ಕೀಮ್ ನಂಬರ್ಸ್. ಸೊ 66 ಸ್ಕೀಮ್ದು ಇದೆ, 10 ಸ್ಕೀಮ್ದು ಇದೆ, 12 ಸ್ಕೀಮ್, 15 ಸ್ಕೀಮ್ದು ಇದೆ, 17 ಸ್ಕೀಮ್ದು ಇದೆ, 18 ಸ್ಕೀಮ್ದು ಇದೆ ಅಂಡ್ 21 ಸ್ಕೀಮ್ದು ಇದೆ. ದಯವಿಟ್ಟು ಎಲ್ಲರೂ ನೋಡಿ, ನಿಮ್ಮ ಸ್ಕೀಮ್ಗೆ ಯಾವ ಕ್ವಶನ್ ಪೇಪರ್ ನಿಮಗೆ ಬೇಕು ಅದನ್ನ ತಗೊಂಡು ಉಪಯೋಗ ಮಾಡ್ಕೊಳ್ಳಿ, ಆಯ್ತಾ?
and sorry, and so voltage shifting andre ಏನು ಅಂತಂದ್ರೆ, so you have one resistance, you have two resistance in parallel, say, right? I'll just tell you, you have two resistance in parallel. I'm sorry, and you have what, you have one voltage source present in between this, right? At this point you have one voltage source, that is this, right? Yeah. So if you have this kind of circuit, so what is supposed to do? You are supposed to do as this voltage source is applicable for this resistance as well as this resistance. It is applicable for both of these resistances, right? This is what is one voltage shifting. So andre ಏನಾಗುತ್ತೆ shifting ಅಲ್ಲಿ ಅಂತಂದ್ರೆ, ನಿಮಗೆ for example if you have a resistance in series with an voltage, so ನೀವೇನ್ ಮಾಡ್ಬೋದಾಗಿತ್ತು, ಅವಾಗ ನೀವು ಕರೆಂಟ್ ಅಂಡ್ ಪ್ಯಾರಲಲ್ ವಿತ್ ರೆಸಿಸ್ಟೆನ್ಸ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಅದನ್ನ ಮಾಡಕ್ಕಾಗುತ್ತಾ? ಕ್ಯಾನ್ ಯು ಡೂ ದಿಸ್ ಇನ್ ದ ಕೇಸ್ ಆಫ್ ದಿಸ್? ಐ ಜಸ್ಟ್ ಹೈಲೈಟೆಡ್ ಇನ್ ಡಿಫರೆಂಟ್ ಕಲರ್. ನೋಡಿ, ಸೊ ಈ ಕಲರ್ ಅಲ್ಲಿ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪುಟಿಂಗ್ ಅ ಬಾಕ್ಸ್ ಇನ್ ವಿಚ್ ಐ ರಿಟನ್ ದ ಡಯಾಗ್ರಾಮ್. ನಾನು ಬಾಕ್ಸ್ ಹಾಕ್ತಾ ಇದ್ದೀನಿ, ಕ್ಲೀನ್ ಆಗಿ ನೋಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಡಯಾಗ್ರಾಮಿಗೆ, ನಾನು ಬಾಕ್ಸ್ ಹಾಕಿರೋ ಡಯಾಗ್ರಾಮಿಗೆ ನೀವು current in parallel with a resistance ಮಾಡ್ಬೋದಾ? ಮಾಡಕ್ಕಾಗಲ್ಲ. Why? Because this is, let me consider this as node A, and at this node A there is an voltage is connected, and to that voltage which resistances are connected? End of R1. This is end of R1 which is connected to this point node A, and end of R2 is also connected to node A, and for that node A voltage is connected. So ಅವಾಗ ಏನಾಗುತ್ತೆ? So two resistance are connected to one voltage. Therefore, what you're supposed to do is you are going to write the diagram like this. That is, this resistance also you are going to write an voltage, and for this resistance also you are going to write an voltage, because why? Because it is, you have what? You have two resistances are connected to the same voltage, so the same voltages will, so the both the voltages will share the ಸೇಮ್ ವೋಲ್ಟೇಜ್. ಅಂದ್ರೆ ಏನು, ಈ ವಿ ಅನ್ನೋ ವೋಲ್ಟೇಜ್ಗೆ ಈ ವಿ ಅನ್ನೋ ವೋಲ್ಟೇಜ್ ಎಲ್ಲಿ ಕನೆಕ್ಟ್ ಆಗಿದೆ? ನೋಡ್ ಬಿ ಗೆ ಕನೆಕ್ಟ್, ನೋಡ್ ಎ ಗೆ ಕನೆಕ್ಟ್ ಆಗಿದೆ. ಆ ನೋಡ್ ಎ ಗೆ ಏನ್ ಕನೆಕ್ಟ್ ಆಗಿದೆ? ನಿಮ್ಮ R1 ಎಂಡ್ ಆಫ್ ರೆಸಿಸ್ಟೆನ್ಸ್ R1 ಮತ್ತೆ ಎಂಡ್ ಆಫ್ ರೆಸಿಸ್ಟೆನ್ಸ್ R2 ಕನೆಕ್ಟ್ ಆಗಿದೆ. ಪೆನ್ಸಿಲ್ ಓಡ್ತಾ ಇದೆ ನೋಡಿ, ಪೆನ್ಸಿಲ್ ಕಡೆ ಗಮನ ಇರಲಿ, ನನ್ನ ಮಾತು ಕಡೆ ಗಮನ ಇರಲಿ, ಆಯ್ತಾ? ಸೊ ನೋಡ್ ಎ ಗೆ ಏನಾಗಿದೆ? ದ ಎಂಡ್ ಆಫ್ ರೆಸಿಸ್ಟೆನ್ಸ್ R1 ಮತ್ತೆ ಎಂಡ್ ಆಫ್ ರೆಸಿಸ್ಟೆನ್ಸ್ R2 ಕನೆಕ್ಟ್ ಆಗೋಗಿದೆ. ಸೊ ಅದು ಕನೆಕ್ಟ್ ಆಗೋಗಿರೋದ್ರಿಂದ ಏನಾಗಿದೆ? ಸೊ ಈ ವೋಲ್ಟೇಜ್ ಬಂದ್ಬಿಟ್ಟು ನೋಡ್ ಎ ಕನೆಕ್ಟ್ ಆಗಿದೆ, ಮತ್ತೆ ಎಂಡ್ ಆಫ್ ರೆಸಿಸ್ಟೆನ್ಸ್ R1 ಮತ್ತೆ ರೆಸಿಸ್ಟೆನ್ಸ್ R2 ಬಂದು ನೋಡ್ ಎ ಗೆ ಕನೆಕ್ಟ್ ಆಗಿರೋದ್ರಿಂದ, ಸೊ ನಿಮ್ಮ ಈ ವೋಲ್ಟೇಜ್ ಬಂದು ರೆಸಿಸ್ಟೆನ್ಸ್ R1 ಮತ್ತೆ ರೆಸಿಸ್ಟೆನ್ಸ್ R2 ಗೂ ಶೇರ್ ಆಗತ್ತೆ. ದಟ್ ಇಸ್ ವೈ ವಿ ಆರ್ ಸಪೋಸ್ ಟು ರೈಟ್ R1 V and R2 V. Right? ಇವಾಗ this is your voltage source shifting. So ಇವಾಗ current source shifting ಅಂದ್ರೆ ಏನಾಗ್ತಾ ಇದೆ? ನಿಮ್ಮ current source shifting ಅಲ್ಲಿ ಏನಾಗುತ್ತೆ ಅಂತಂದ್ರೆ, so let me write current shifting over here. Okay. So current shifting ಅಲ್ಲಿ ಏನಾಗುತ್ತೆ ಅಂದ್ರೆ, you have two resistances in series. Please to listen to this properly. ಆಯ್ತಾ? And you have one current that is connected over here. That is I. Right? Let me consider this is R1, and let me consider this is R2, and here is my node B. ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೀವೇನ್ ಮಾಡ್ತೀರಾ, ಬರೀ ಲೆಕ್ಕ ಹೇಳ್ಕೊಡ್ತಾ ಇರ್ತಾರೆ ಕ್ಲಾಸ್ ಅಲ್ಲಿ, ನೀವೇನ್ ಮಾಡ್ತೀರಾ, ಸುಮ್ನೆ ಕೂತ್ಕೊಂಡ್ಬಿಟ್ಟು ಕೇಳಿಸ್ಕೊಂಡ್ಬಿಡ್ತೀರಾ. ಆಮೇಲೆ ಬಂದ್ಬಿಟ್ಟು ನೀವೇನ್ ಮಾಡ್ತೀರಾ ಹೇಳಿ, ಹೋಗ್ಬಿಟ್ಟು ಹಿಂಗೆ ಸೊ ಸಾರಿ ಡಿಸ್ಟರ್ಬ್, ಜಾಸ್ತಿ ಲೆಕ್ಕಗಳು ಮಾಡಿಸಿಲ್ಲ ನನಗೆ ಕ್ಲಾಸ್ ಅಲ್ಲಿ, ಸೊ ಹಂಗಾಗಿ ನನಗೆ
ಎಕ್ಸಾಮ್ ಇದು ಮಾಡೋಕ್ಕಾಗಲಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತೀರಾ, ಬಟ್ ದಟ್ ಕಂಪ್ಲೇಂಟ್ ಇಸ್ ನಾಟ್ ಅ ವ್ಯಾಲಿಡ್ ಕಂಪ್ಲೇಂಟ್. ಸೊ ನೀವು ಯಾವ ಥರ ಲೆಕ್ಕ ಮಾಡಿಸ್ತಿದ್ದಾರೆ ಅವ್ರ ಕ್ಲಾಸಲ್ಲಿ, ಮತ್ತೆ ನಿಮಗೆ ಅದನ್ನ ಹೇಗೆ ಹೇಳ್ಕೊಡ್ತಾ ಇದ್ದಾರೆ, ಎಲ್ಲ ಥರನೂ ನೋಡಿ. ಸೊ ನೀವು ಎಲ್ಲ ಥರನೂ ನೋಡಿದಾಗ ನಿಮಗೇನಾಗುತ್ತೆ, ಒಂದಿಷ್ಟು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ, ಅವರು ಯಾವ ಲೆಕ್ಕ ಮಾಡಿಸ್ತಾ ಇದ್ದಾರೆ, ಅದನ್ನ ಹೇಗೆ ಹೇಳ್ಕೊಡ್ತಾ ಇದ್ದಾರೆ, ಅವರು ಆ ಕಂಪ್ಲೀಟ್ ಲೆಕ್ಕದ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರಾ, ಅಥವಾ ಜಸ್ಟ್ ನೆಕ್ಸ್ಟ್ ಸ್ಟೆಪ್ ಈ ಥರ ಆಗುತ್ತೆ, ಈ ಸ್ಟೆಪ್ ಈ ಥರ ಆಗುತ್ತೆ ಅಂತ ಸಿಂಪಲ್ ಆಗಿ ಮುಗಿಸ್ತಾ ಇದ್ದಾರಾ, ಎಲ್ಲಾನು ನೋಡ್ಕೊಳ್ಳಿ. ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಅಕಸ್ಮಾತ್ ಅವರು ಇನ್ ಡೀಟೇಲ್ ಆಗಿ ಹೇಳ್ತಾ ಇದಾರೆ ಅಂತಂದ್ರೆ, ಸೊ ನೀವೇನ್ ಮಾಡ್ಬೇಕು ಆ ಟೈಮಲ್ಲಿ, ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ you have to just listen to whatever they say, and you have to just take those information into the head, and you have to just apply the same thing to other problems. Then you will get it out and you can clarify with your respected teachers, right? ಇದನ್ನ ನೀವು ಮಾಡಿ ಹೊರತು ಹೆಚ್ಚಿಗೆ ಪ್ರಾಬ್ಲಮ್ ಮಾಡ್ಸಿಲ್ಲ ಅಂತ ಡೋಂಟ್ ಕಂಪ್ಲೇಂಟ್ ಟು ಎನಿಬಡಿ, ಬಿಕಾಸ್ they doesn't have even a ಟೈಮ್, ರೈಟ್? ಅವರಿಗೂ ಒಂದು ಸೆಮಿಸ್ಟರ್ ಒಳಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ಅವ್ರು ಹೆಚ್ಚು ಲೆಕ್ಕ ಮಾಡಿಸ್ತಾ ಕೂತ್ಕೊಂಡ್ರೆ ದೇ ಕಾಂಟ್ ಇವನ್ ಕಂಪ್ಲೀಟ್ ದ ಸಿಲೆಬಸ್. ಸೊ ಅದಕ್ಕೆ ದಯವಿಟ್ಟು ಇವಾಗ ನಾನು ಮಾಡ್ತಾ ಇದ್ದೀನಿ, ಸೊ ನಂದು ಅದೇ ಕತೆ ಆಗಿರೋದ್ರಿಂದ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವೂ ಏನು ಹೇಳ್ಕೊಡ್ತೀವಿ ಅದನ್ನ ಕೇಳಿಸ್ಕೊಳ್ಳಿ, ಅದನ್ನೇ ಉಪಯೋಗಿಸ್ಕೊಂಡು ಬೇರೆ ಪ್ರಾಬ್ಲಮಿಗೆ ಅಪ್ಲೈ ಮಾಡಿ. ಸೊ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಅರ್ಥ ಆದ್ಮೇಲೆ ಮ್ಯಾಟರ್ ಏನಾಗುತ್ತೆ ಅಂತಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಯು ವಿಲ್ ಫೀಲ್ ಫ್ರೀ, ರೈಟ್? ನಿಮ್ಗೆ ಅರ್ಥ ಆದ ತಕ್ಷಣ ಏನಾಗುತ್ತೆ, ನಿಮ್ಗೆ ತುಂಬಾ ಚೆನ್ನಾಗಿ ಎಲ್ಲ ಮ್ಯಾಟರ್ಗಳು ಗೊತ್ತಾಗುತ್ತೆ. ಆಮೇಲೆ ನೀವು ಯಾವುದೇ ರೀತಿ ಕಷ್ಟ ಪಡೋದಿಲ್ಲ, ರೈಟ್? ಓಕೆ, ಯಾ, ದೆನ್ like this. So ಇವಾಗ ಏನಾಗುತ್ತೆ, ದಿಸ್ ಇಸ್ ಅ ನೋಡ್ ಸಿ and this is node A. To this node C and node A, your current is connected, right? Negative part is connected to A and positive part is connected to C. The arrow is positive and dash is negative, right? Tip is negative, right? ಸೊ ಆಯ್ತಾ? ಸೊ ಈ ತರ ಕನೆಕ್ಟ್ ಆಗಿದೆ. ಸೊ ಈ ತರ ಕನೆಕ್ಟ್ ಆದಾಗ ಏನಾಗುತ್ತೆ, ಸೊ ದಿಸ್ ದ ಕರೆಂಟ್ ಇಸ್ ಅಪ್ಲಿಕೇಬಲ್ ಟು ಬೋತ್ ದ ರೆಸಿಸ್ಟೆನ್ಸಸ್. If this is the case, then the current is applicable to both the resistances, right? The current is applicable to both the resistance. So first the current I flows through node A, then flows from node A to R2, then comes to node B, and from node B it goes to R1 and reaches node C. So ಹಂಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, R1 ಮತ್ತೆ R2 ಎರಡಕ್ಕೂ ಈ ಕರೆಂಟ್ ನ ಶೇರ್ ಮಾಡಬೇಕು. How you have to share? You have to share that in parallel, right? Because for a resistance, the current should be in parallel always. See, R1 in parallel with I, and R2 and R2 in parallel with I. Okay. Yeah, okay. So this is what as I was about to tell you. So this is what is current shifting. Current henge shift ಆಗುತ್ತೆ. So if there is a current that is connected between the two nodes. So ಈ ನೋಡ್ ಸಿ ಮತ್ತೆ ಈ ನೋಡ್ ಎ, ಸೊ ಎರಡು ನೋಡ್ಸ್ ಗೆ ನಿಮ್ಮ ಕರೆಂಟ್ ಕನೆಕ್ಟ್ ಆಗಿದ್ರೆ, and if there is any resistance present between these two nodes, so C node ಮತ್ತೆ A node ಮಧ್ಯ there are R2 and R1 resistances. So both the resistance will share the current, and you're going to share the current in parallel, because for a resistance the current should be in parallel, right? ಇಷ್ಟೊಂದು ತಲೆಗೆ ಹಾಕೊಂಡು ನಾವು ಲೆಕ್ಕನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ, right? Yeah, so let me come to the problem. So I just erase this. If you want this, so please do make sure that you just have to take a screenshot in between, right? ಅದನ್ನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತಗೋಬಹುದು. ನಿಮಗೆ ನಾನು ಸರ್ಕ್ಯೂಟ್ ಅಂಡ್ ಕಂಟ್ರೋಲ್ಸ್ ಪಾಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ನಾನು ಸಪ್ರೇಟ್ ಆಗಿ ಅದನ್ನ ನೆಟ್ವರ್ಕಿಗೂ ಮಾಡಬೇಕಾಗತ್ತೆ. ಸೊ ನೆಟ್ವರ್ಕಿಗೂ ನಾನು ಮಾಡ್ಕೊಡ್ತೀನಿ. ನೆಟ್ವರ್ಕ್ ಹೇಗೆ ಪಾಸ್ ಮಾಡಬೇಕು, ನೆಟ್ವರ್ಕ್ನ ಯಾವ ರೀತಿ ಡೀಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಒಂದು ಸಪ್ರೇಟ್ ಸೆಷನ್ ಮಾಡೋಣ ಅಂತೆ, ಆಫ್ಟರ್ ವಿ ಕಂಪ್ಲೀಟ್ ಸಮ್ 2 to 3 ಮಾಡ್ಯೂಲ್ಸ್, ರೈಟ್? ಅಥವಾ ಇಲ್ಲ ಅಂತಂದ್ರೆ ನಾನು ಅದಕ್ಕೂ ಇವಾಗಲೇ ವಿಡಿಯೋ ಮಾಡಿಬಿಡ್ತೀನಿ. ಸೊ ವಿಡಿಯೋ ಮಾಡಿದಾಗ ನಾವು ಅದೇ ಒಂದು ಪ್ಯಾಟರ್ನ್ ಫಾಲೋ ಮಾಡಿಕೊಂಡು ನಾವು ಕ್ಲಾಸಸ್ನ ಮುಂದುವರ್ಸೋಣ. ಸೊ ಜಸ್ಟ್ ಗಿವ್ ಮಿ ಸಮ್ ಟೈಮ್, ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ.
Yeah. So I'm so sorry for the distraction. So let us come back to the session. So here you can see that we are going to discuss which problem now? Problem number A. That is, reduce the network shown in the figure. Question number A, this one, into a single voltage source in series with a resistance using source shift and source transformation. So this is what is the problem that they have asked for you, right? Yeah. Okay, yeah. So now what is supposed to do for this particular problem is that I'll just showcase you the answers now so that you'll understand, right? Yeah. ಓಕೆ ಆ್ಯಂಡ್ ಇದನ್ನ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ 1, 5 ಆ್ಯಂಡ್ 2ನೇ ನಾವು ಮಾಡೋದು. ಸೊ ದಯವಿಟ್ಟು ಇದನ್ನ ತಲೆಗೆ ಹಾಕ್ಕೊಂಡು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟು ನಾನು ಇದಕ್ಕೆ ಒಂದು ರೂಪುರೇಷೆನ ಪ್ಲಾನ್ ಮಾಡಿದ್ನಲ್ಲ, ಸೊ ಇದನ್ನ ನಾನು ನಿಮಗೆ ನೀಟಾಗಿ ಒಂದ್ಸಲ ತೋರಿಸ್ಕೊಡ್ತೀನಿ. ತೋರಿಸ್ಕೊಟ್ಟು ನಾನೇನು ಮಾಡ್ತೀನಿ ಅಂತಂದರೆ ನಿಮಗೆ ಅದೇ ಮೆಥಡಾಲಜಿಲೇ ಫಾಲೋ ಮಾಡ್ಕೊಂಡು ಹೋಗೋಣಂತೆ. ಸೊ ಹೌ ಟು ಡೀಲ್ ಅಂತ ಫಸ್ಟ್ ವಿಡಿಯೋ ಮಾಡಿಬಿಡ್ತೀನಿ. ಸೊ ಅದು ಮಾಡೋದ್ರಿಂದ ನಿಮಗೆ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ಮತ್ತು ನೀವು ಅದೇ ಆರ್ಡರ್ನ ಫಾಲೋ ಮಾಡ್ತೀರಾ ಆ್ಯಂಡ್ ನಾನು ಕೂಡ ಅದೇ ಆರ್ಡರ್ನ ಫಾಲೋ ಮಾಡ್ತೀನಿ. ಸೊ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾದರೆ ಸೊ ನಿಮಗೆ ಅದೇ ಆರ್ಡರ್ ನೀವು ಕೂಡ ಫಾಲೋ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಒಂದು ಸ್ಕೋರಿಂಗನ್ನು ಮಾಡ್ಬೋದು, ರೈಟ್? ದಿಸ್ ಇಸ್ ವಾಟ್ ಇಸ್ ಐ ಟೆಲ್ ಯು. ಬಿಕಾಸ್ ನಿಮ್ಮ ಕಾಲೇಜಲ್ಲಿ ಆರ್ಡರ್ ಹೋಗ್ತಾರೆ, ಇಂಟರ್ನಲ್ಗೂ ಆರ್ಡ್ರಲ್ಲೇ ಕೊಡ್ತಾರೆ, ಅದೆಲ್ಲ ಗೊತ್ತಿದೆ. ಸೊ ಆ ಥರ ಏನಾದರೂ ಆದಾಗ ಸೊ ನಾವು ಫಸ್ಟು ಮಾಡ್ಯೂಲ್ಸ್ ಮಾಡಿರ್ತೀನಿ. ಸೊ ದಯವಿಟ್ಟು ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಯಾ. ಸೊ ನಿಮ್ಮ ಕಾಲೇಜಲ್ಲಿ ಮಾಡುವಂಥ ಬಿಗ್ ಮಿಸ್ಟೇಕ್ ಅದೇನೆ, ಈಸಿಯೆಸ್ಟ್ ಮಾಡ್ಯೂಲ್ ಎಲ್ಲ ಸ್ಟಾರ್ಟ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, 1 to 5 ಮಾಡ್ಯೂಲ್ನ ಮಾಡಬೇಕು ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅ ವೆರಿ ಬಿಗ್ ಮಿಸ್ಟೇಕ್. ಬಿಕಾಸ್ ನಿಮಗೆ ಈಸಿಯೆಸ್ಟ್ ಮಾಡ್ಯೂಲ್ನೇ ಟೀಚ್ ಮಾಡಿ ಈಸಿಯೆಸ್ಟ್ ಮಾಡ್ಯೂಲಿಂದಾನೇ ನಿಮಗೆ ಧೈರ್ಯ ತುಂಬಬೇಕು ಅವರು. ಒಂದು ಸಬ್ಜೆಕ್ಟು ತುಂಬ ಕಷ್ಟ ಇದೆ, ನಮಗೆ ಕ್ವಶನ್ಸ್ ಇಸ್ ಎಕ್ಸ್ಪೆಕ್ಟ್ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ ಅಂತ ಅಂದಾಗ, ಇಫ್ ಎನಿ ಕ್ವಶನ್ ಇಸ್ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ ಅಂತ ಅವ್ರಿಗೆ ಗೊತ್ತಾದಾಗ ಅಥವಾ ನನಗೆ ಗೊತ್ತಾದಾಗ ಸೊ ನಾನೇನು ಮಾಡಬೇಕಾಗುತ್ತೆ, ಸೊ ಆಸ್ ಅ ಪ್ರೊಫೆಸರ್ ನಾನೇನು ಮಾಡಬೇಕಾಗತ್ತೆ, ಸೊ ನಾನು ಐ ಹ್ಯಾವ್ ಟು ಮೇಕ್ ಶೋರ್ ದಟ್ ಐ ಜಸ್ಟ್ ಸ್ಟಾರ್ಟ್ ಅನ್ ಈಸಿಯೆಸ್ಟ್ ಟಾಪಿಕ್, ಈಸಿಯೆಸ್ಟ್ ಕಾನ್ಸೆಪ್ಟ್ ಇನ್ ದಟ್ ಪರ್ಟಿಕ್ಯುಲರ್ module or the easiest model in that particular subject. So easiest model ಅಥವಾ easiest ಚಾಪ್ಟರ್ ಅನ್ನ ನಾನು ತಗೊಂಡು ನಾನು ನಿಮಗೆ ಅದನ್ನ ಟೀಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ನಾನು ನಿಮಗೆ ಅದರಿಂದನೇ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡಿ ಈ ಸಬ್ಜೆಕ್ಟ್ ಅಲ್ಲೂ ನೀವು ಪಾಸ್ ಆಗ್ಬೋದು, 21 ಮೋಸ ಇಲ್ಲ ಅಥವಾ ನಿಮಗೆ 50 ಮಾರ್ಕ್ಸ್ ಮೋಸ ಇಲ್ಲ ಅನ್ನೋಂಥ ಧೈರ್ಯನ ನಾನು ನಿಮಗೆ ತುಂಬಿಟ್ಟು ನಾನು ಮುಂದುವರಿತಾ ಹೋಗಬೇಕು. ಸೊ ಅದು ನನ್ನ ಡ್ಯೂಟಿ ಆಗಿರುತ್ತೆ. ಸೊ ಐ ಆಮ್ ಡೂಯಿಂಗ್ ದಟ್. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಫಾಲೋ ಆಲ್ ಮೈ ವಿಡಿಯೋಸ್ ವಿತೌಟ್ ಫೇಲ್, ರೈಟ್? ದಟ್ ಇಸ್ ವಾಟ್ ಇಸ್ ಐ ಟೆಲ್ ಯು. ಸೊ ನಿಮ್ಗೇನಾದ್ರು ಇಂಟರ್ನಲ್ಸ್ ಅಲ್ಲಿ ಆರ್ಡ್ರಲ್ಲೇ ಕೊಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಸೊ ನಿಮಗೆ ಮಾಡ್ಯೂಲ್ ನಂಬರ್ 1 and 2 ಆಗಿರುತ್ತೆ. ಆ್ಯಂಡ್ ಅಕಸ್ಮಾತ್ ನಿಮಗೆ ಏನಾದ್ರೂ ಸ್ವಲ್ಪ ಕಷ್ಟ ಆಯಿತು ಅಂದರೆ ಸೊ ಇಂಟರ್ನಲ್ಸ್ಗೆ ಅವರು ಹೇಗೆ ಮಾಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡ್ಕೊಂಡು ಮಾಡಿ. ನಮ್ಮ ಚಾನಲಲ್ಲಿ ನೀವು ನಾವೇನು ಮಾಡ್ತೀವಿ ಅದನ್ನ ಮಾಡ್ಕೊಳ್ಳಿ. ಸೊ ನಮ್ಮದೊಂದು ನೀವು ಪ್ಲಾನ್ನ ಫಾಲೋ ಮಾಡ್ತಾ ಹೋದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ಲಾನನ್ನು ನೀವು ಫಾಲೋ ಮಾಡ್ತಾ ಹೋದರೆ ನೀವು ಎಷ್ಟು ಜನ ಪಾಸ್ ಆಗ್ತೀರಾ ಅಂತ ನಾನು ನೋಡ್ತೀನಿ. ಬಿಕಾಸ್ ನ್ಯೂಮರಸ್ ಪೀಪಲ್ ವಿಲ್ ಪಾಸ್ ವಿತೌಟ್ ಫೇಲ್. ಯಾರಿಗೂ ನೆಟ್ವರ್ಕ್ ಥಿಯರಿ ಫೇಲ್ಡ್ ಆಗೋ ಭಯನೇ ಇರಲ್ಲ. ನಾನು ಫೇಲ್ಡ್ ಆಗ್ತೀನಿ ಅನ್ನೋ ಭಯನೇ ಯಾರಿಗೂ ಬರಲ್ಲ. ವೆನ್ ಯು ಫಾಲೋ ಮೈ ಪ್ಲಾನ್, ವಾಟ್ ಎವರ್ ಐ ಡೂ, ಯು ಡೋಂಟ್ ಇವನ್ ಫೀಲ್ ದಟ್ ಐ ಆಮ್ ಗೋಯಿಂಗ್ ಟು ಫೇಲ್ ದಟ್ ಸಬ್ಜೆಕ್ಟ್. ಯಾವುದೋ ಒಂದು ರೀತಿಯಲ್ಲಿ ನೀವು 21 ಪಾಸ್ ಆಗ್ತೀರಾ ಅನ್ನೋ ಧೈರ್ಯ ಖಂಡಿತ ಬರುತ್ತೆ. ಅದನ್ನ ನಾನು ಕೊಡ್ತೀನಿ. ದಯವಿಟ್ಟು ಅದಕ್ಕೋಸ್ಕರನಾದರೂ ಸಬ್ಸ್ಕ್ರಿಪ್ಷನ್ ಕೊಡ್ರಿ, ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ಒಂದಿಷ್ಟು ಜನಕ್ಕೆ, ತುಂಬ ಜನಕ್ಕೆ ಹೆಲ್ಪ್ ಆಗೋದ್ರಲ್ಲಿದೆ. ಸೊ ಎಷ್ಟೋ ಜನ ಪಾಪ ಕಷ್ಟಪಡ್ತಿರ್ತಾರೆ. ನಿಮ್ಗೇನಾದರೂ ನಮ್ದು ಇಷ್ಟ ಆಯಿತು ಅಂದರೆ ಅವರಿಗೆ ಶೇರ್ ಮಾಡಿ. ಸೊ ಅವರಿಗೂ ಉಪಯೋಗ ಆಗುತ್ತೆ. ನಮಗೆ ನಿಮ್ಮಿಂದ ಉಪಯೋಗ ಆಯಿತು ಅನ್ನೋ ಒಂದು ಮೆಸೇಜ್ ಸಾಕು. ವಿ ಆರ್ ವೆರಿ ಮಚ್ ಹ್ಯಾಪಿಯರ್ ದನ್ ಎನಫ್, ರೈಟ್? ದಟ್ ಈಸ್ ವಾಟ್ ಇಸ್ ಐ ಆಲ್ವೇಸ್ ವಾಂಟೆಡ್. ಸೊ ನಾನು ಕಷ್ಟಪಟ್ಟು ಮಾಡ್ತಾ ಇರೋದೇ ನಿಮಗೆ ಯೂಸ್ ಆಗಲಿ ಅಂತ. ಸೊ ನೀವು ಯೂಸ್ ಆಯಿತು ಅಂತ ನಮಗೊಂದು ರಿಟರ್ನ್ ಮೆಸೇಜ್ ಕಳಿಸಿದ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ಮ್ಯಾಟರ್ ಇನ್ಯಾವುದೂ ಇಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ನಾನು ಇದು 21 ಬರೆಸ್ತೇನೆ, ನಾನು ಯಾರನ್ನೂ ಫೇಲ್ ಆಗೋಕ್ಕೆ ಅವಕಾಶ ಮಾಡಿಕೊಡೋಲ್ಲ. ಸೊ ಆ ಥರ ಒಂದು ಪ್ಲಾನ್ ಹಾಕೊಂಡು ನಾನು ಸ್ಟಾರ್ಟ್ ಮಾಡಿರೋದು. ಆ ಪ್ಲಾನ್ ನಾನು ಸಕ್ಸಸ್ ಮಾಡ್ತೀನಿ. ದಯವಿಟ್ಟು ನನ್ನ ಜೊತೆಗೆ ನೀವು ಕೈ ಜೋಡಿಸಿ, ಆಯಿತಾ?
and here you can see. So ನೀವೇನ್ ನೋಡ್ಬೋದು. ಸೊ ಐ ಗೆಸ್ ಇದು ನಾನು ಆಲ್ರೆಡಿ ತಗೊಂಡಿದ್ದೀನಿ ಅನ್ಸುತ್ತೆ ಯಾವುದೋ ಕಾರಣಕ್ಕೆ ಈ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಐ ಗೆಸ್ ಫಾರ್ ಲಾಸ್ಟ್ ಮಾಡ್ಯೂಲ್. ಬಟ್ ಎಸ್ ಇವಾಗ ಇದಕ್ಕೆ ತಗೊಳ್ತಾ ಇದೀವಿ ನೋಡೋಣ. ಓಕೆ, ಸೊ ಕ್ವಶನ್ ಏನ್ ಕೊಟ್ಟಿದ್ದ, ಸೊ ಇಲ್ಲಿ ಕ್ವಶನ್ ನಾನು ಬರ್ದಿಲ್ಲ, ಮೀನ್ ಹಿಸ್ ಡೈರೆಕ್ಟ್ಲಿ ಸ್ಟಾರ್ಟೆಡ್ ವಿತ್ ಆನ್ಸರ್. ಸೊ ಕ್ವಶನ್ಗೆ ಹೋಗೋಣಂತೆ. ಸೊ ಕ್ವಶನ್ ಬಂದ್ಬಿಟ್ಟು ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, 2 ಓಮ್ ಕೊಟ್ಟಿದ್ದಾರೆ, 5 ಓಮ್ ಕೊಟ್ಟಿದ್ದಾರೆ, 45 ಆಂಪಿಯರ್ ಕೊಟ್ಟಿದ್ದಾರೆ. ಸೊ ಸಿ ದಿಸ್ ಇಸ್ 1 ಪಾಯಿಂಟ್ and this is 1 point, and to these, for these 2 points a 45 ampere current is connected. So that is why these both resistance will share what, it will share the 45 ampere current, right? And here you can see that this is 8 ohm and this is 3 ohm and this is 6 ohm and this is what, and this is 6 ohm and this is 30 volt. So ಇವಾಗ ಏನಾಗ್ತಾ ಇದೆ, ನಾನೇನ್ ತೋರಿಸ್ಕೊಟ್ಟಿದ್ದೆ ನಿಮ್ಗೆ, ಎರಡು ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಇರುತ್ತೆ ಮತ್ತೆ ಆ ಸೀರೀಸ್ ಅಲ್ಲಿರೋ ರೆಸಿಸ್ಟೆನ್ಸ್ ಗೆ ಒಂದು ಕರೆಂಟ್ ಕನೆಕ್ಟ್ ಆಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಸೊ ಫಸ್ಟ್ ಸ್ಟ್ರಕ್ಚರ್ ನಿಮಗೆ ನೆನಪಿದ್ರೆ, ಇಫ್ ಯು ರಿಮೆಂಬರ್ ದಟ್ ಸ್ಟ್ರಕ್ಚರ್, ಜಸ್ಟ್ ಅ ಮಿನಿಟ್, ನಿಮಗೆ ಆ ಸ್ಟ್ರಕ್ಚರ್ ನಿಮಗೆ ನೆನಪಿದ್ದರೆ, ಸೊ ಆ ತರ ಸ್ಟ್ರಕ್ಚರ್ ಇಲ್ಲಿದೆನಾ, ಐ ಜಸ್ಟ್ ಮಾರ್ಕ್ ಇಟ್ ಇನ್ ಅನ್ ಅದರ್ ಕಲರ್. ಸೊ ನಿಮ್ಗೆ ಕಲರ್ಸ್ ಅಲ್ಲಿ ಮಾರ್ಕ್ ಮಾಡಿದಾಗ ಗೊತ್ತಾಗತ್ತೆ. ಸೊ ಆ ತರ ಸ್ಟ್ರಕ್ಚರ್ ತಗೋತೀನಿ. ಓಕೆ, ಸೊ ನಿಮ್ಗೆ ಆ ತರ ಸ್ಟ್ರಕ್ಚರ್ ಇಲ್ಲಿದೆನಾ, ಸಿ ಐ ಆಮ್ ರೌಂಡ್ ಮಾರ್ಕಿಂಗ್ ಇಟ್. ಸೊ ನಾನು ರೌಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಅಂಡ್ ದಿಸ್, ಸೊ ನೋಡಿ ನಾನು ಎರಡಕ್ಕೂ ಕನೆಕ್ಷನ್ ಕೊಡ್ತಾ ಇದ್ದೀನಿ, ಇದಕ್ಕೂ ಮತ್ತೆ ಇದಕ್ಕೂ ದೇ ಆರ್ ದ ಸೇಮ್, ರೈಟ್. ಇಲ್ಲೂ ಏನಿತ್ತು, ಎರಡು ರೆಸಿಸ್ಟೆನ್ಸ್ ಏನಿದೆ, ದಿಸ್ ಇಸ್ R1 ಅಂಡ್ R2, ದೀಸ್ ಟೂ ಆರ್ ಇನ್ ಸೀರೀಸ್. ವೇಟ್ ಅ ಮಿನಿಟ್. ಸೊ ನಾನು ಬರೀತಾ ಇರೋದನ್ನ ಗಮನಿಸಿ, ನಾ ಮಾತಾಡ್ತಾ ಇರೋದನ್ನ ಗಮನಿಸಿ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಒಂದನ್ನೇ ನೀವು ಕರೆಕ್ಟ್ ಆಗಿ ಮಾಡಬೇಕು, ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ. ಯು ಶುಡ್ ಹ್ಯಾವ್ ಅ ಕನೆಕ್ಷನ್ ಬಿಟ್ವೀನ್ ಮೈ ವರ್ಡ್ಸ್ ಆಸ್ ವೆಲ್ ಆಸ್ ವಾಟ್ ಎವರ್ ಐ ರೈಟ್. ಸೊ ಫಸ್ಟ್ ಕೇಳಿಸ್ಕೊಳ್ಳುವಾಗ ನಾನು ಹೇಳ್ತಾ ಇರೋಂಥ ಮಾತು ಮತ್ತೆ ನಾವು ಬರೀತಾ ಇರೋವಂಥದ್ದು ಎರಡಕ್ಕೂ ಸಿಂಕ್ ಆಗ್ತಾ ಇರುತ್ತೆ. ದಯವಿಟ್ಟು ಅದನ್ನ ಕನೆಕ್ಟ್ ಮಾಡ್ತಾ ಹೋಗಿ, ಸೊ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದಿಸ್ R1 and R2 are in what? So this R1 and R2 are in series, right? This R1 and R2 are in series and you have a current that is I, right? Connected in between the two ends of the resistance. ಒಂದು R1 end connect ಆಗಿದೆ, ಇನ್ನೊಂದು R2 end ಗೆ connect ಆಗಿದೆ. ಅದೇ ತರ ಇಲ್ಲಿ ನೋಡಬಹುದು. So these two are in series. You don't, they are not in parallel. So ಇದು just one line ಅಷ್ಟೇ. So this is a terminal A and B. Right, terminal A and B there. So don't take consideration of that now. You have to only see that these two resistors are connected in series. There is no current or voltage that is flowing. ಒಂದು voltage ಮಧ್ಯದಲ್ಲಿ ಇದ್ದಾಗ, if a current is present over here, ಈ ಎರಡು resistance ಮಧ್ಯೆ ಒಂದು current ಇತ್ತು ಅಂದಾಗ ಇಲ್ಲಿ it will be in parallel because current ಎರಡಕ್ಕೂ divide ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಆ ತರ ಎಲ್ಲ ಏನು ಇಲ್ಲ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, 5 ohm ಮತ್ತೆ 2 ohm are in series. This 5 and 2, these two connections are series connection. This 5 and 2 I'm showcasing in pencil C. ಆಯ್ತಾ, ಎರಡು ಸೀರೀಸ್ ಅಲ್ಲಿ ಇದೆ. ಮತ್ತೆ ಇದಕ್ಕೆ 2 ohm end ಗೆ 45 ಆಂಪಿಯರ್ ಕನೆಕ್ಟ್ ಆಗಿದೆ and 5 ohm end 45 ಆಂಪಿಯರ್ ಕನೆಕ್ಟ್ ಆಗಿದೆ. ಸೊ ದೀಸ್ ಟು ಆರ್ ದ ಸೇಮ್. ಸೊ ಎರಡು ಸೇಮ್ ಆಗಿರೋದ್ರಿಂದ ನಿಮ್ಗೆ ಏನಾಯ್ತು, ಸೊ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ you have to connect 2 ohm, you have to connect 45 ampere to 2 ohm and 45 ampere to 5 ohm also by making a parallel connection. That is 2 ohm is in parallel with 45 ampere and 5 ohm is in parallel with 45 ampere, right? So ಇದು same structure ಇದೆ. ಇವಾಗ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, so I'll give you some time to take a screenshot. ಆಯ್ತಾ, ಸೊ ಇವಾಗ ನಾವು ಈ ಪಾರ್ಟ್ ಕಲ್ತ್ಕೊಂಡ್ವಿ, ಯಾವುದು ಈ ಪಾರ್ಟ್ ನ. ಸೊ ಇವಾಗ ನಾವು ನೆಕ್ಸ್ಟ್ ಏನ್ ಕಲ್ತ್ಕೋಬೇಕಾಗಿದೆ, ನೆಕ್ಸ್ಟ್ ನಾವು ಕಲ್ತ್ಕೋಬೇಕಾಗಿರುವಂತದ್ದು ವೋಲ್ಟೇಜ್ ಪಾರ್ಟ್. ಯಾವುದು ಇದು, ಸೊ ಟೇಕ್ ಇನ್ ಅದರ್ ಕಲರ್, ದಿಸ್ ಒನ್. ಓಕೆ, ಐ ವಿಲ್ ಟೇಕ್ ಇಟ್ ಇನ್ ಟೈಮ್. ಸೊ ಯಾ, ಓಕೆ. ಸೊ ಈಗ ನಾವು ವೋಲ್ಟೇಜ್ ಪಾರ್ಟ್ ನ ತಿಳ್ಕೋಬೇಕಾಗಿದೆ. ಸೊ ವೋಲ್ಟೇಜ್ ಪಾರ್ಟ್ ಅಲ್ಲಿ ನಾನು ಏನ್ ತಿಳ್ಕೊಬೇಕಾಗಿದೆ ಅಂತ ಅಂದ್ರೆ, so it is nothing but you can see that, so here there is a 30 volt that is connected to 3 ohm and 6 ohm as well as 8, right? 8 ಇದೆ, ಇಲ್ಲಿ 10 ಇದೆ. ಸೊ ಇವಾಗ ನಮ್ಗೆ ವೋಲ್ಟೇಜ್ ಶಿಫ್ಟಿಂಗ್ ಅಲ್ಲಿ ಏನ್ ತರ ಕಲ್ತ್ಕೊಂಡಿದ್ವಿ, you had two voltages in parallel, I'm sorry, two resistors in parallel,
R1 and R2. I'm sorry, I have to write it down. And there is a voltage that is connected to over here, right? These two ends of the resistances are connected to a voltage, right? So ಆ ತರ ಸ್ಟ್ರಕ್ಚರ್ ಯಾವುದು ಇದು 8 ಮತ್ತೆ 3 as well as 10 and 6, right? You can observe it carefully. ನೋಡಿ ಇಲ್ಲಿ 8 ohmದು ಎಂಡ್ ಮತ್ತೆ 3 ohmದು ಎಂಡ್ ಹೈಲೈಟ್ ಮಾಡಿದೀನಲ್ವಾ, ಕಾಣಿಸ್ತಿದ್ಯಾ ನಿಮ್ಗೆ? ಇನ್ನೊಸ್ತಿ ಮಾಡ್ತೀನಿ ನೋಡಿ. ದಯವಿಟ್ಟು ನನ್ನ ಮಾತು ಮತ್ತೆ ಕನೆಕ್ಟ್ ಮಾಡ್ಕೊಳ್ಳಿ ರೈಟಿಂಗ್ ನ. ಸೊ 8 ಓಮ್ ಎಂಡ್ ಮತ್ತೆ 3 ಓಮ್ ಎಂಡ್ ಎರಡು ಎಲ್ಲಿ ಕನೆಕ್ಟ್ ಆಗಿದೆ? ಇಟ್ ಇಸ್ ಕನೆಕ್ಟೆಡ್ ಟು ದ 30 ವೋಲ್ಟ್ ಅಂಡ್ ಎ 10 ಓಮ್, ದ ಎಂಡ್ ಆಫ್ ದ 10 ಓಮ್ ಅಂಡ್ ಎಂಡ್ ಆಫ್ ದ 6 ಓಮ್ ಇಸ್ ಕನೆಕ್ಟೆಡ್ ಟು 30 ವೋಲ್ಟ್ ಅಗೇನ್. ಸೊ ನೀವೇನ್ ಮಾಡ್ಬೋದು? ಈ 30 ವೋಲ್ಟ್ ನ 8 ಮತ್ತೆ 3 ಗೆ ಮಾಡಬಹುದು, ಇಲ್ಲ ಅಂತಂದ್ರೆ 10 ಮತ್ತೆ 6 ಗೆ ಮಾಡಬಹುದು. ಯು ಕ್ಯಾನ್ ಡೂ ಇಟ್ ಫಾರ್ ಬೋತ್. You can that is share 30 ohm to 8 as well as 3 or 10 as well as 6. ಯಾವ್ದಕ್ ಮಾಡಿದ್ರು ಸೇಮ್ ರಿಸಲ್ಟ್ ಬರುತ್ತೆ, no worries, right? You can write it like 8 ohm in series with 30. So first ಅದು ತಲೆಗೆ ಹಾಕೋಬೇಕು ನೀವು. ಯಾವ್ದೊಂದು ತಲೆಗೆ ಹಾಕೋಬೇಕು? It has 8 volt in series with 30, 8 ohm in series with 30 volt. Why? It is because you should have a voltage in series with the resistance, not voltage in parallel with the resistance. It is neglected, right? Yeah. And here you can write and I'm sorry, just a minute. Yeah, correct. So you should have once again 30, right? Yeah, so just a minute, I'll just write it. So like this, once again 30 volt and series with how much? 3. So ಈ ತರ ಬರಿಬಹುದು. ಇಲ್ಲ ಅಂತಂದ್ರೆ you can just write it as 10 ohm in series with what I can say the 30. So ಏನಾಗುತ್ತೆ? ಇದು ಕೆಳಗಡೆ ಇಲ್ಲಿ ಬಂದಾಗ so this will become negative and positive. So that is why I write it as 30 volt and you can write it as what I can say the 6 ohm in series with what I can say the 30 volt, right? ಈ ತರ ಎರಡು ತರನು ಬರಿಬಹುದು. ಸೊ ಎರಡೂನು ಅವಕಾಶ ಇದೆ. ಸೊ both will satisfy the given diagrams that we have discussed over here. ಸೊ ಎರಡು ರೆಸಿಸ್ಟೆನ್ಸ್ ಎಂಡ್ ಏನಾಗಿರ್ಬೇಕು? ವೋಲ್ಟೇಜ್ ಒಂದ್ ಎಂಡ್ ಕನೆಕ್ಟ್ ಆಗಿರ್ಬೇಕು. ಇಲ್ಲಿ ವೋಲ್ಟೇಜ್ ಒಂದ್ ಎಂಡ್ ಯಾವುದು? ಇದು. ಸೊ ಈ ವೋಲ್ಟೇಜ್ ಒಂದ್ ಎಂಡ್ಗೆ 8 ಓಮ್ ಮತ್ತೆ 3 ಓಮ್ ಎಂಡ್ಸ್ ಕನೆಕ್ಟ್ ಆಗೋಗಿದೆ. ಇಲ್ಲೂ ವೋಲ್ಟೇಜ್ ಒಂದ್ ಎಂಡ್ಗೆ ಏನಾಗ್ಬಿಡಿದೆ? 10 ಓಮ್ ಮತ್ತೆ 6 ಓಮ್ ಕನೆಕ್ಟ್ ಆಗಿದೆ. ಸೊ ಅವಾಗ ನೀವು ಈ ತರನು ಬರಿಬಹುದು, ಈ ತರನು ಮಾಡಬಹುದು. ಯು ಕ್ಯಾನ್ ಡೂ ಬೋತ್ ದ ಕೇಸಸ್, ರೈಟ್? ಬಟ್ ಇಲ್ಲಿ ನಾವು ತಗೊಂಡಿರುವಂತದ್ದು 8 ಓಮ್ ಅಂಡ್ 3 ಓಮ್ ನ ನಾವು 30 ವೋಲ್ಟ್ ಕನೆಕ್ಟ್ ಮಾಡಿದೀವಿ. ದಟ್ ಇಸ್ ವಾಟ್ ವಿ ಹ್ಯಾವ್ ಟೇಕನ್ ಇನ್ ಟು ಕನ್ಸಿಡರೇಷನ್, right? We are sharing the 30 volt voltage to 8 ohm as well as 3 ohm according to our answer, right? So first adana nodanante. Let me come to that. Okay, so let me come to the answer. Yeah. ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಕ್ವಶನ್ ಅಲ್ಲಿ ಬರೀತಿರೋ ಕಾರಣ ಕೆಲವೊಂದು ಮ್ಯಾಟರ್ ಆಫ್ ಕ್ವಶನ್ ನಾನು ಅಲ್ಲೇ ಹೇಳ್ಬೇಕಾಗಿ ಬಂತು. ಆನ್ಸರ್ ಕ್ವಶನ್ ಅಲ್ಲೇ ತೋರಿಸಿ ಹೇಳ್ಬೇಕಾಗಿ ಬಂತು, ರೈಟ್? ಯಾ.
Okay. So now as far I've told it with respect to the question itself, so ಕೆಲವೊಂದು ಡಿಸ್ಕಸ್ ಮಾಡ್ದಂಗೆ ನಾನೇನು ಹೇಳಿದೆ 2 ohm is in parallel with 45 ampere and 5 ohm is in parallel with 45 ampere. So ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ನೀವೇನ್ ಮಾಡಬೇಕು ಇದನ್ನ ನೋಡ್ಕೊಳ್ಬೇಕಾಗತ್ತೆ ಬಿಕಾಸ್ ನಿಮ್ಗೆ ಕ್ವಶನ್ ಅಲ್ಲಿ ಏನ್ ಮಾಡಿದ್ದ ಅಂತಂದ್ರೆ ಇಫ್ ಐ ಕಮ್ ಬ್ಯಾಕ್ ಟು ದ ಕ್ವಶನ್ ಅಗೇನ್ ಸೊ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಕ್ವಶನ್ ಬರಿಬೇಕಾಗಿತ್ತು ದರ್ ಬಟ್ ಐ ಡೋಂಟ್ ನೋ ಯಾ ಸೊ ಕ್ವಶನ್ ಪೇಪರ್ ಪಕ್ಕದಲ್ಲಿ ಇರುತ್ತಲ್ಲ ಅಂತೇಳಿ ಬರ್ದಿಲ್ವೇನೋ ಬಟ್ ಎಸ್ ಸೊ ಫಾರ್ ಅಸ್ ಇಟ್ಸ್ ಡಿಫಿಕಲ್ಟ್ ಟು ಕಮ್ ಬ್ಯಾಕ್ ಅಂಡ್ ಮೂವ್ ಫ್ರಂಟ್ ರೈಟ್ ಸೊ 45 ಆಂಪಿಯರ್ ಡೈರೆಕ್ಷನ್ ಈ ತರ ಇತ್ತು ಸೊ ಫಸ್ಟ್ ಡೈರೆಕ್ಷನ್ ನೆನ್ಪಿಟ್ಕೊಳ್ಳಿ ನೀವು ಈ 2 ಓಮ್ ಮತ್ತೆ 5 ಓಮ್ಗೆ ಶೇರ್ ಮಾಡುವಾಗ ಏನ್ ಡೈರೆಕ್ಷನ್ಸ್ ಆಗುತ್ತೆ ಈ 45 ಆಂಪಿಯರ್ದು ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಫಸ್ಟ್ ಇದಂತ ಡೈರೆಕ್ಷನ್ ಹೀಗೆ ಓಕೆ ಜಸ್ಟ್ ರಿಮೆಂಬರ್ ದಟ್ ಅಂಡ್ ಐ ಜಸ್ಟ್ ಕಮ್ ಬ್ಯಾಕ್ ಟು ದ ಆನ್ಸರ್ ಇಫ್ ಐ ಕಮ್ ಬ್ಯಾಕ್ ಟು ದ ಆನ್ಸರ್ ಸೊ ನಮಗೆ ಇದ್ದಂತಹ ಒಂದು ಡೈರೆಕ್ಷನ್ ಬಂದ್ಬಿಟ್ಟು ಹೀಗೆ ಐ ಆಮ್ ಸೋ ಸಾರಿ ನಮ್ಗೆ ಇದಂತ ಡೈರೆಕ್ಷನ್ ಹೀಗೆ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಸೊ ಇವಾಗ ನಾವು ಇದಕ್ಕೆ ಹಾಕಿದಾಗ ಏನಾಯ್ತು ದ ಸೇಮ್ ಡೈರೆಕ್ಷನ್ ಗಾಟ್ ರಿಟೈನ್ ರೈಟ್ ಅದನ್ನೇ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ತರ ಬರ್ದಿದ್ದಾರೆ ಐ ಆಮ್ ಸೋ ಸಾರಿ ಅಗೇನ್ ಸೊ ಈ ತರ ಬರ್ದಿದ್ದಾರೆ ಮತ್ತೆ ಈ ತರ ಬರ್ಕೊಂಡು ಹೋಗಿದ್ದಾರೆ ದೇ ರಿಟೈನ್ ದ ಸೇಮ್ ಡೈರೆಕ್ಷನ್ ಬಿಕಾಸ್ ನಿಮ್ಗೆ ಅವರು ಈ ತರ ಸೊ ಆರೋ ಮಾರ್ಕ್ ಮತ್ತೆ ನೆಗೆಟಿವ್ ಹೀಗೆ ಬರ್ದಿಲ್ಲ ಅವರು ಸೊ ಹಂಗಾಗಿ ದೇ ಕಮ್ ಇನ್ ದ ಸೇಮ್ ಡೈರೆಕ್ಷನ್ ದಟ್ ಇಸ್ ದಿಸ್ ಒನ್ ವಾಟ್ ಎವರ್ ವಿ ಹ್ಯಾಡ್ ರಿಟರ್ನ್ ಇಟ್ ಬಿಫೋರ್ ರೈಟ್ ಸೊ ದಟ್ ಇಸ್ ವಾಟ್ ಐ ಆಮ್ ಅಬೌಟ್ ಟು ಟೆಲ್ ಯು ರೈಟ್ ಯಾ ಓಕೆ ಸೊ ದೆನ್ ಇವಾಗ ಶೇರ್ ಆಗಿದೆ ಸೊ ಅದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಅಂಡ್ ಇಫ್ ಐ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಟು 30 ವೋಲ್ಟ್ ಸೊ 30 ವೋಲ್ಟ್ ಏನಾಗಿದೆ 30 ವೋಲ್ಟ್ ಇಟ್ ಇಸ್ ಬೀನ್ ನೆಗೆಟಿವ್ ಟು ಪಾಸಿಟಿವ್ ಸೊ ಎರಡಕ್ಕೂ ಅದೇ ಇದೆ ನೋಡಿ ನೆಗೆಟಿವ್ ಟು ಪಾಸಿಟಿವ್ ಇದೆ ನೆಗೆಟಿವ್ ಟು ಪಾಸಿಟಿವ್ ಇದೆ ರೈಟ್ ಬಟ್ ಇವ್ರು ಏನ್ ಮಾಡಿದ್ದಾರೆ ಸೊ ಇವರು ಸಪ್ರೇಟ್ ಕನೆಕ್ಷನ್ಸ್ ಮಾಡ್ಬಿಟ್ಟಿದ್ದಾರೆ ರೈಟ್ ಸಪ್ರೇಟ್ ಕನೆಕ್ಷನ್ಸ್ ಅಂದ್ರೇನು 8 ಓಮಿಗೆ 30 ವೋಲ್ಟ್ ನ ಕನೆಕ್ಟ್ ಮಾಡ್ಬಿಟ್ಟು ಅದನ್ನ ಇಲ್ಲಿ ನೋಡಿ 10 ಓಮ್ದು ಎಂಡ್ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ತಿರ್ಗಾ ಏನ್ ಮಾಡಿದ್ದಾರೆ 3 ಓಮ್ ಮತ್ತೆ 3 ಓಮ್ಗೆ 30 ವೋಲ್ಟ್ ನ ಕನೆಕ್ಟ್ ಮಾಡಿ ಆ 30 ವೋಲ್ಟ್ ನ ಮತ್ತೆ 6 ಓಮ್ದ ಎಂಡಿಗೆ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ ಬಟ್ ಅಕಾರ್ಡಿಂಗ್ ಟು ಮೀ ದಟ್ ಇಸ್ ನಾಟ್ ರಿಕ್ವೈರ್ಡ್ ಸೊ ನೀವು ಇನ್ನೊಂದರ ಹೇಗೆ ಬರಿಬಹುದು ಅಂತಂದ್ರೆ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ 8 ಓಮ್ ಅಂಡ್ ಸೀರೀಸ್ ವಿತ್ ಐ ಜಸ್ಟ್ ರೈಟ್ ಇಟ್ ಸಮ್ವೇರ್ ಹಿಯರ್ ಎಲ್ಲಿ ಬರೀಲಿ ವೇರ್ ಯಾ ಹಿಯರ್ ಓಕೆ so 8 ohm I'm sorry wait a minute okay 8 ohm and series with 30 volt and once again you're supposed to write what once again you're supposed to write that is 30 volt 30 volt and series with the 3 ohm and you're going to draw a line over here and that line connects to end of 10 ohm resistance as well as end of 6 ohm resistance right ಈ ತರ ಕೂಡ ಬರಿಬಹುದು this is also valid right ಅವ್ರೇನ್ ಮಾಡಿದ್ದಾರೆ ಅಂತ ನೀವು ನೋಡೋದಾದ್ರೆ ಈ ತರ ಮಾಡಿದ್ದಾರೆ ಸೊ 8 ಓಮ್ ಮತ್ತೆ 30 ವೋಲ್ಟ್ 8 ಓಮ್ಗೆ 30 ವೋಲ್ಟ್ ನ ಸೀರೀಸ್ ಕನೆಕ್ಟ್ ಮಾಡಿಬಿಟ್ಟು ಆ 30 ವೋಲ್ಟ್ ಎಣ್ಣ 10 ಓಮ್ ಕೊಟ್ಟಿದ್ದಾರೆ ಅಂಡ್ ಮತ್ತೆ 3 ಓಮ್ ನ 30 ವೋಲ್ಟ್ ಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿ ಮತ್ತೆ ಅದನ್ನ ಎಂಡ್ ಆಫ್ ದ 6 ಓಮಿಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗ್ತಾ ಇದೆ ಮ್ಯಾಟರ್ ವಾಟ್ ಇಸ್ ದಟ್ ಮ್ಯಾಟರ್ ಹ್ಯಾಪನ್ ಟು ಯು ಇಸ್ ದಟ್ ಸೊ ನಿಮ್ಮ ಒಂದು 30 ವೋಲ್ಟ್ ಬಂದ್ಬಿಟ್ಟು ಇಟ್ ವಾಸ್ ಆಲ್ಸೋ ಕನೆಕ್ಟೆಡ್ ಟು 10 ಆಸ್ ವೆಲ್ ಆಸ್ 6 ಅಲ್ವಾ ಸೊ ನೀವು ಕ್ವಶನ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಇಫ್ ಯು ಅಬ್ಸರ್ವ್ ದ ಕ್ವಶನ್ ಇನ್ ಅ ಕ್ಲೀನ್ ಅಂಡ್ ನೀಟ್ ಮ್ಯಾನರ್ ಯು ಕ್ಯಾನ್ ಸಿ ದಟ್ this end of the other end of the 30 volt was connected to 10 as well as 6 also so ಅದನ್ನು ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಅದನ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂತಂದ್ರೆ 8 ohm they have connected in series with 30 volt and they have given it to end of 10 as well as once again they have separately connected 3 ohm and series with 30 volt and once again they have given it to end of 6 ohm so ಎರಡು ಸೆಪರೇಟ್ ಆಗಿ ಮಾಡ್ಕೊಂಡಿದ್ದಾರೆ ಸೊ ಅದನ್ನ ಅವ್ರು ಯಾತಕ್ ಮಾಡಿದ್ದಾರೆ ಅಂತಂದ್ರೆ ಇದು 10 ಮತ್ತೆ 6 ಗುನು ನಿಮ್ಮ ಎಂಡ್ ಆಫ್ 30 ವೋಲ್ಟ್ ಕನೆಕ್ಟ್ ಆಗಿದ್ರಿಂದ ಸೊ ಅದು ಎರಡಕ್ಕೂ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಮಾಡಿದ್ದಾರೆ ನಾನು ಇನ್ನೊಂದೇನ್ ಹೇಳ್ಕೊಟ್ಟೆ ನಿಮ್ಗೆ ಈ ಮುಂಚೆ ನಿಮ್ಗೆ ನೀವು ಈ 30 ವೋಲ್ಟ್ ನ
10 ಓಮ್ಗೆ ಸೀರೀಸ್ ಆಗಿ ಕೊಡ್ಬೋದು ಅಂಡ್ 6 ಓಮ್ಗೆ ಸೀರೀಸ್ ಆಗಿ ಕೊಡ್ಬೋದು ಅಂತ ಹೇಳಿದ್ದೆ. ಆ ತರ ಕೊಟ್ಟಾಗ ನೀವೇನ್ ಮಾಡಬೇಕು, ಸೊ ಅಟ್ ದಿಸ್ ಎಂಡ್ ಆಫ್ 30 ವೋಲ್ಟೇಜ್ ಕನೆಕ್ಟೆಡ್ ಟು 8 and 3. ಸೊ ನೀವೇನ್ ಮಾಡಬೇಕು, ಈ 30 ವೋಲ್ಟ್ದು ಎಂಡ್ ನ 8 ಮತ್ತೆ 3ಗೂ ಕನೆಕ್ಟ್ ಆಗಂಗ್ ನೋಡ್ಕೋಬೇಕಾಗುತ್ತೆ. ಆಯ್ತಾ? ಸೊ ನಾನು ಬರ್ದು ತೋರಿಸಿದೀನಿ ಅಲ್ವಾ, 10 ಓಮ್ ಇನ್ ಸೀರೀಸ್ ವಿತ್ 30 ಅಂಡ್ 6 ಓಮ್ ಇನ್ ಸೀರೀಸ್ ವಿತ್ 30 ಮಾಡ್ಕೋಬಹುದು ಅಂತ ತೋರಿಸಿದ್ದೆ ಅಲ್ವಾ. ಆ ತರ ಕನೆಕ್ಷನ್ಸ್ ನೀವು ಮಾಡೋದೇ ಆಗಿದ್ರೆ ನೀವೇನ್ ಮಾಡಬೇಕು, 8 ಮತ್ತೆ 3ಗೆ 8 ಓಮ್, ಎಂಡ್ ಆಫ್ 8 ಓಮ್ ಅಂಡ್ ಎಂಡ್ ಆಫ್ 3 ಓಮ್ಗೆ 30 ವೋಲ್ಟ್ದು ಎಂಡ್ ಕನೆಕ್ಟ್ ಆಗಂಗೆ ನೋಡ್ಕೋಬೇಕು. ಆಯ್ತಾ? ದಟ್ ಆಲ್ಸೋ ಇಸ್ ಸಪೋಸ್ ಟು ಡೂ. ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, 8 ಓಮ್ ಮತ್ತೆ 3 ಓಮ್ಗೆ ನಾವು 30 ವೋಲ್ಟ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ನಾವಿಲ್ಲಿ 10 ಮತ್ತೆ 6 ಬಂದ್ಬಿಟ್ಟು 30 ವೋಲ್ಟ್ ಎಂಡ್ ಕನೆಕ್ಟ್ ಆಗಿರೋದಕ್ಕೆ ನೋಡ್ಕೋತಾ ಇದೀವಿ, ಕನೆಕ್ಟ್ ಆಗಂಗೆ ನೋಡ್ಕೋತಾ ಇದೀವಿ. Right? That is what is they have done over here. For that you can also do this process also without fail. This is also valid. Right? Yeah. That is what is I tell you. ಇದನ್ನೇ ನೀವು ಇಲ್ಲಿ ಮಾಡಿದಿದ್ರೆ, ಸೊ ಇಲ್ಲಿ ಮಾಡಿದಿದ್ರೆ ನೀವೇನ್ ಮಾಡ್ಬೇಕಾಗಿತ್ತು, I just draw it like this in a neat manner. ಅದೇ ನಿಮ್ಗೆ ಇಲ್ಲಿ ಈ ತರ ಕನೆಕ್ಟ್ ಮಾಡಿದ್ರೆ, so that is plus 30 volt for 10 ohm plus 30 volt in series, and for once again for your what I can say the 6 ohm plus 30 volt in series ಅಂತ ಕನೆಕ್ಟ್ ಮಾಡಿದಿದ್ರೆ ನೀವು 8 ಮತ್ತೆ 10 ohm 8 ಮತ್ತೆ ನಿಮ್ಮ ಒಂದು 3 ohmಗೆ 30 ವೋಲ್ಟ್ದು ಒಂದು ಎಂಡು ಕನೆಕ್ಟ್ ಆಗೋಂಗೆ ನೋಡ್ಕೋಬೇಕು ಅಂದ್ರೆ ಈ ತರ ಕನೆಕ್ಷನ್ಸ್ ಮಾಡಬೇಕು. ಸೊ ದಿಸ್ ಇಸ್ ಆಲ್ಸೋ ವ್ಯಾಲಿಡ್. ರೈಟ್? ಯಾ. ಸೊ ನಾವ್ ಲೆಟ್ ಮೀ ಕಮ್ ಟು, ಇದು ಗೊತ್ತಾಗಿದೆ ಅಲ್ವಾ ನಿಮ್ಗೆ? ಯಾ. ಸೊ ನಾವ್ okay, yeah. So now here so now what is supposed to do in the next step is you are going to convert this. So ellanu gottagide alva nimge, so you've got everything. So now here this has to be converted into voltage in series with the resistance, and this also has to be converted to voltage in series with the resistance. If you do that you get, so 2 ohm, so what is 45 into 2 is equal to IR. So 45 into 2 is 90 and 45 into 5 is 225. So here it is voltage 225 in series with 5 ohm, and here it is 2 ohm that is in series with 90. Why 90? Because 45 into 2 is 90. Right? And now this 8 ohm you're going to keep it as it is, and this 30 you're going to keep it as it is. Let us solve that later. And now what you're supposed to do is you're going to write this circuit like this. That means that you're going to write this 30 ohm. So that is, how do you convert that? So that is, you're going to take what I can say 30 and 3 you're going to convert it into. This 30 and 3 you're going to convert it into what? That is, just a minute, I'm sorry. This 30 and 3 are going to convert it into what? You are going to convert it into, that is the current in parallel with the resistance. That is, if you do that, what is I is equal to V by R. So what is 30 by 3? So 30 by 3 is equal to 10. So you have 10 ohm in parallel with the 3 ohm resistance. 10 ampere in parallel with, 10 ampere in parallel with the 3 ohm resistance, along with you have 6 ohm resistance. So next ಏನು ಮಾಡಬೇಕು process? So next process ಏನಾಗ್ತಾ ಇದೆ ಅಂತಂದ್ರೆ, so you have to see that you are going to do the subtraction of these two voltages, because this is negative to positive and this is negative to positive. So ಎರಡನ್ನು ನೀವು subtract ಮಾಡಬೇಕು. When you try to subtract this, you are going to get it as 60. Right? When you try to subtract, you are going to get it as what? So you are going to get it as 60. ಯಾಕೆ subtraction ಆಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಏನಿದೆ, ನೋಡಿ ಟರ್ಮಿನಲ್ ಎ ಇಂದ ತಗೊಳ್ಳಿ. ಟರ್ಮಿನಲ್ ಎ ಇಂದ ತಗೊಂಡಾಗ ನಿಮ್ಗೆ ಏನಾಗುತ್ತೆ, so when you try to consider with respect to starting from terminal A, you have 2 ohm and you have negative to positive 90. ನೋಡಿ ಇಲ್ಲಿ ಇದು 2 ohm and this is negative to positive 90 and this is 8 ohm and you have positive to negative over here.
ಸೊ ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಇದೆ, ಇಲ್ಲೇನಿದೆ ಪಾಸಿಟಿವ್ ಟು ನೆಗೆಟಿವ್ ಇದೆ. ಇಫ್ ಐ ಟೋಲ್ಡ್ ಇಟ್ ರಾಂಗ್, ಐ ಆಮ್ so sorry. I have told both positive and negative. No, so I just want to clarify that. So it is negative to positive ಇಲ್ಲಿ ಹೋಗ್ತಾ ಇದೆ and ಇಲ್ಲೇನಾಗ್ತದೆ ಪಾಸಿಟಿವ್ ಟು ನೆಗೆಟಿವ್ ಆಗ್ತಾ ಇದೆ. So that is why these both are subtracted and 90 minus 30 is nothing but 60 and 8 plus 2 is nothing but 10. Which 8? This 2 and this 8 is nothing but 10. So that is 10 ohm in series with 60 volt and 15. What is that? 15 ohm in series with 225. Why 15? Because this 5 and 10 will become 15. Right? Yeah. So now I'll just erase this because you want the diagram, right? So nimge ಸ್ವಲ್ಪ confuse ಆಗ್ಬೋದು ಎಲ್ಲ ಹೊಡೆದು ಚಿತ್ತು ಮಾಡಿದ್ರೆ. So then now here it is 10 in parallel with 2. Why 10 in parallel with 2? Because 3 parallel to 6. What is 3 parallel to 6? This 3 is in parallel with 6. So what is 3 parallel to 6? 3 into 6 divided by 3 plus 6. So which is nothing but what I can say, it is equal to 3 6 are 18 and 3 plus 6 is what? 9. So what is 9 ones are? 9 twos are. So that is why you are going to get it as, that is what I can say here, this one. Which one? That is yeah, 2 here, right? Okay. So now what is that you're supposed to do is that, so you are going to see through. So you are going to see through. Next you are going to simplify this once again. How do you simplify this once again? So how do you simplify this once again is nothing but you are going to take this 10 ohm and 60. You are going to write it in terms of current in parallel with the resistance, and this is also current in parallel with the resistance. How do you write? So if you write current in parallel with the resistance, what is that? I is equal to V by R. So what is V? 60 by 10 is what? 60 by 10 is nothing but 6. So that is why you are going to write it as 6 ohm, 6 ampere in parallel with 10 ohm. And next what is supposed to write? Next what is supposed to write is that, so you are going to consider so you are going to consider that as 15 in parallel with 15, that is 15 ampere in parallel with 15 ohm. How? So what is 225 divided by 15? Say 15 ones are 15, 15s are 225. So that is why here it is 15 ampere in parallel with 15 ohm, right? And once again this is the same. And now what you're supposed to do is that you're going to just once again subtract this because the directions are different. So this direction is negative to positive and this direction is what? Positive to negative. So once again it is different. So if you subtract 15 minus 6 you get it as 9, right? So ಇಲ್ಲಿ ನೀವು ಏನು ಮಾಡಬೇಕು, ಡೈರೆಕ್ಷನ್ ಬರೆಯುವಾಗ so which current is the highest, so ಅದರ ಡೈರೆಕ್ಷನ್ ಬರಿಬೇಕು. ಇವಾಗ 15 is the highest ಅಲ್ವಾ, so 15 ಡೈರೆಕ್ಷನ್ ಏನಿದೆ ಹೀಗಿದೆ. So this direction is 15 ampere direction. So ಅದನ್ನ ನೀವು ಬರಿಬೇಕಾಗುತ್ತೆ. So please to remember, when you subtract or add any voltages or when you subtract or add any current, you're going to make sure that the current or the highest current or the highest voltage ದು ನೀವೇನ್ ಮಾಡಬೇಕು, ಡೈರೆಕ್ಷನ್ ಅಥವಾ ಒಂದು ಇದನ್ನ ಬರಿ ಒಂದು ಪೊಲಾರಿಟಿನ ಬರಿಬೇಕಾಗತ್ತೆ. ಐ ಆಮ್ ಸಾರಿ, ಹೈಯೆಸ್ಟ್ ಕರೆಂಟ್ ಅಥವಾ ಹೈಯೆಸ್ಟ್ ವೋಲ್ಟೇಜ್ ಪೊಲಾರಿಟಿನ ಬರಿಬೇಕಾಗತ್ತೆ. ಸೊ ಇವಾಗ ನಾವು ಅದೇ ರೀತಿ ಐ ಆಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್. ಸೊ ನೀವಿವಾಗ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಇಲ್ಲಿ ನಿಮ್ಗೆ 90 ಆಗಿದೆ ಆಯ್ತಾ. ದಿಸ್ ಇಸ್ 90 ಅಂಡ್ ದಿಸ್ ಇಸ್ 30. ಇವಾಗ ಇದನ್ನ ನಾವು ಸಪ್ರೇಟ್ ಮಾಡ್ಬೇಕಾದ್ರೆ ನಾವೇನ್ ಮಾಡಿದ್ವಿ, 90 ದ ಕನ್ಸಿಡರ್ ಮಾಡಿದ್ವಿ. ಸೊ ವಾಟ್ ಇಸ್ 90 ದ ಪೊಲಾರಿಟಿ? ನೆಗೆಟಿವ್ ಟು ಪಾಸಿಟಿವ್. 30 ದೇನು ಪಾಸಿಟಿವ್ ಟು ನೆಗೆಟಿವ್. ವಿ ನೆಗ್ಲೆಕ್ಟೆಡ್ ದಟ್ ಅಂಡ್ 90 ದು ನೆಗೆಟಿವ್ ಟು ಪಾಸಿಟಿವ್ ಇಲ್ಲಿ ಬರ್ದಿದ್ದೀವಿ. ಸಿ ಇಸ್ ಇಟ್ ನೆಗೆಟಿವ್ ಟು ಪಾಸಿಟಿವ್? Yeah, that is what is one thing. And ಇಲ್ಲಿ 6 ಮತ್ತೆ 15 ಅಲ್ಲಿ 15 highest, 15 ಏನು ಡೈರೆಕ್ಷನ್ ಇದು. ಸೊ ಇದೇ ಡೈರೆಕ್ಷನ್ ಅಲ್ಲಿ ಬರ್ದಿದೀವಾ? ಎಸ್. ಸೊ ಹಾರ್ಟ್ ದಿಸ್, ಅವರೇ ಹಾರ್ಟ್ ಮಾಡಿದ್ದಾರೆ. ಸೊ ನೆಗ್ಲೆಕ್ಟ್ ದಟ್ ಅಂಡ್ ಕನ್ಸಿಡರ್ ದಿಸ್ ಡೈರೆಕ್ಷನ್ ಅಂಡ್ ದಿಸ್ ಇಸ್ 6. and once again ಇವಾಗ ಮತ್ತೆ ಅದೇ ತರ ಇದು 10 ಆಂಪಿಯರ್ in parallel with 2. ಸೊ ಇದು 6 ಹೆಂಗ್ ಆಗುತ್ತೆ ಅಂತಂದ್ರೆ, you are going to do 10 into 15 divided by 10 plus 15. So 10 into 15, 150 divided by 10 plus 15. What is 15 plus 10? 25, right? 15 plus 10 is 25. So 150 divided by 25 is 25 into 6, right?
So sorry for the distraction, just a minute. Yeah. 25 into 6 are 150, right? Yeah. So next what's are going to happen is, so that one you written it over here as 6, and now we are going to convert once again this into voltage and series with the resistance. So if you do that, you are going to get 54 in series with 6 and 20 in series with 2. How 54? It is 9 6 of 54. So V is equal to IR alpha. So I is 9 and R is 6. So 9 6 of 54 and just a minute. 9 6 of 54, and so this is 10 ampere and parallel with 2. So what is 10 into 2? 20. So it is 20 in series with 2. So now if you take this 6 plus 2 is 8 and this 54 and 20, which is 34, because see here it is positive to negative and here it is negative to positive. So therefore you need to make sure that, so you are going to subtract that, and if you subtract that you are going to get 34, and the polarity is nothing but whichever is the highest voltage, so that voltage polarity you are going to consider. Highest voltage the polarity consider ಮಾಡ್ಕೊಂಡು ಹೋಗ್ತೀರಾ. ಸೊ ಅವಾಗ ನಿಮಗೆ ಏನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ result ಬರುತ್ತೆ. So this is what I was about to tell you. So that is equal 34 volt and 8 ohm, and this is what is the resultant of this problem. So I hope you understood this problem in a clean and neat manner. ಪ್ರತಿ ಒಂದೊಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಆಯ್ತಾ? ಯಾ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಯಾರಿಗಾದ್ರೂ ಏನಾದ್ರು ಎಕ್ಸ್ಟ್ರಾ ಡೀಟೇಲ್ಸ್ ನಾನು ಹೇಳಿದ್ದು, ಸೊ ಸಾರಿ ಈ ತರ ವರ್ಕ್ ಮಾಡ್ತೀನಿ ನಾನು ಅಂತೆಲ್ಲ ಹೇಳಿದ್ದು ಅಥವಾ ಏನಾದ್ರು ಎಕ್ಸ್ಟ್ರಾ ಮಾತಾಡಿದ್ದು ನಿಮಗೆ, ಇಫ್ ಯು ಡೋಂಟ್ ವಾಂಟ್ ದಟ್ ಯು ಕ್ಯಾನ್ ಜಸ್ಟ್ ಸ್ಕಿಪ್ ಇಟ್ ಔಟ್ ಬೈ ಮೂವಿಂಗ್ ದ ವಿಡಿಯೋ, ಅಂಡ್ ನಿಮಗೆ ಯಾವ್ಯಾವ ಪಾರ್ಟ್ ಬೇಕೋ ಅದನ್ನ ಕ್ಲೀನ್ ಆಗಿ ವಾಚ್ ಮಾಡ್ಕೊಳ್ಬಹುದು, ಬಿಕಾಸ್ ದಿಸ್ ಇಸ್ ಆಫ್ ಮೋರ್ ಟೈಮ್, ರೈಟ್? ಅಂಡ್ ನಾನು ಇಲ್ಲಿ ಯಾವುದು ಬೇಡ ಇನ್ಫಾರ್ಮೇಶನ್ ಹೇಳಿಲ್ಲ, ಎಲ್ಲ ಬೇಕಾಗಿರೋ ಇನ್ಫಾರ್ಮೇಶನ್ ಹೇಳಿದ್ದೀನಿ. ಸೊ ನಾನು ಹೇಗೆ ವರ್ಕ್ ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ಹೇಗೆ ಕ್ಯಾರಿ ಮಾಡ್ತೀನಿ, ಮತ್ತೆ ನಿಮ್ಗೆ ಹೇಗೆ ನಾನು ಎಕ್ಸಾಮ್ಗೆ ಹೆಲ್ಪ್ ಆಗೋಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. ಇವತ್ತೊಂದು ಫುಲ್ ವಿಡಿಯೋ ನೋಡಿದಾಗ ಯಾರು ಹೊಸದಾಗಿ ವಾಚ್ ಮಾಡ್ತಾ ಇರೋರು, ನೆಟ್ವರ್ಕ್ ಅನಾಲಿಸಿಸ್ ಅನ್ನೋ ಸಬ್ಜೆಕ್ಟ್ ಕಷ್ಟ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ನಿಸ್ತಾ ಇದ್ರೆ, ಅಥವಾ ನಿಮ್ಗೆ ಯಾರಿಗಾದ್ರು ಆಲ್ರೆಡಿ ತಲೆನಲ್ಲಿ ತುಂಬಿದ್ರೆ, ಸೊ ಅದು ಒಂದು ಸ್ವಲ್ಪ ಸುಲಭನೇ ಇದೆ, ಸೊ ನೀವು ಮಾಡ್ಕೋಬಹುದು ಅನ್ನೋ ಧೈರ್ಯನ ನಾವಿಲ್ಲಿ ತುಂಬಿದೀವಿ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಸೊ ನಾನ್ ಮಾಡುವಂತಹ ಒಂದು ಟೆಕ್ನಿಕ್, ನನ್ನ ಟೀಚಿಂಗ್ ಟೆಕ್ನಿಕ್ ಆಗಿರ್ಬೋದು, ಅಥವಾ ನಾನು ಮಾಡೆಲ್ ಸೆಲೆಕ್ಟ್ ಮಾಡುವಂತ ಮಾಡೆಲ್ ಆಗಿರ್ಬೋದು, ಅಥವಾ ನಾನು ಟೀಚ್ ಮಾಡುವಂತ ಆರ್ಡರ್ ಆಫ್ ದ ಮಾಡೆಲ್, ಸೊ ನಾನು ಯಾವ ಮಾಡೆಲ್ ಆರ್ಡರ್ ಟೀಚ್ ಮಾಡ್ತಾ ಇದ್ದೀನಿ ಅದನ್ನೇ ಆಗ್ಬೋದು, ಅದೆಲ್ಲ ಕರೆಕ್ಟ್ ಆಗಿದೆ. ಸೊ ಅದನ್ನ ನೀವು ಫಾಲೋ ಮಾಡಿದ್ರೆ ನೀವು ಖಂಡಿತ 21 ತಗೊಂಡೇ ತಗೋತೀರಾ, ಅದಕ್ಕೂ ಮೇಲೂ ತಗೋತೀರಾ. ಇಟ್ಸ್ ನಾಟ್ ದಟ್ 21 ಅಂದ್ರೆ ಕೆಲವ್ರಿಗೆ ತುಂಬಾ ಹೆದರಿಕೆ ಇರೋರಿಗೆ 21 ಗಂತೂ ಮೋಸ ಇಲ್ಲ. ನಾನ್ ಮಾಡೋ ಟೀಚಿಂಗ್ ಮೆಥಡ್ ಇಂದ ಪ್ಲಸ್ ನಿಮಗೆ 21 ಗಿಂತ ಜಾಸ್ತಿನೂ ಬರುತ್ತೆ. So please do make sure that you're going to like, share and subscribe and share it to many more who are in need, and please do press the bell icon to get more and more updates on our channel, and please do make sure that you're going to press all in this bell icon so that you will get all the updates wherever you are. And ಈ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ನಾವು ಹೇಗೆ ಟೀಚ್ ಮಾಡ್ತೀವಿ ಸಬ್ಜೆಕ್ಟ್ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗಿರುತ್ತೆ. ಮತ್ತೆ ಅದೇ ರೂಪುರೇಷೆನ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ, ಅಂಡ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟು ಸಿಂಪಲ್ ಆಗಿ, ಸೊ ಅದನ್ನೇ ನಾನು ಫಾಲೋ ಮಾಡ್ತೀನಿ. ನೀವು ಅದನ್ನ ಫಾಲೋ ಮಾಡಿ ನೀವು 21 ಅಥವಾ ಅದಕ್ಕೂ ಜಾಸ್ತಿ ತಗೊಳ್ತೀರಾ, ಬಟ್ 21ಗೆ ಯಾವುದೇ ಮೋಸ ಇಲ್ಲ, ಅಂದ್ರೆ ಪಾಸ್ಗೆ ಯಾವುದೇ ಮೋಸ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ವಾಟ್ ಇಸ್ ಐ ಟೆಲ್ ಯು, ಅಂಡ್ ಥ್ಯಾಂಕ್ ಯು.